ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು. ಮಹಿಮೆ ನಿನಗೆ. ನನ್ನ ಕರಗಳ ಎತ್ತಿ ಎಂದು ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ಬರುವೆ ದೇವಾ ನಿನ್ ಸನ್ನಿಧಿಗೆ. ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ಬರುವೆ ದೇವಾ ನಿನ್ ಸನ್ನಿಧಿಗೆ. ಪೂರ್ಣ ಹೃದಯದೊಂದಿಗೆ ನಿನ್ನನ್ನೇ ಆರಾಧಿಪೆ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. ನಿನ್ನ ಹಾಗೆ ಯಾರೂ ಇಲ್ಲ. ನೀ ಉನ್ನತ ಅದ್ಭುತವ ಮಾಡುವೆ. ನಿನ್ನ ಹಾಗೆ ಯಾರೂ ಇಲ್ಲ. 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 ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂತ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ
ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಪಾಪದ ಮರಣದಲ್ಲಿ ಇದ್ದಂಥವರನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ಪಾಪದ ಮರಣದಲ್ಲಿ ಇದ್ದಂಥವರನ್ನ ಪ್ರೀತಿ ಮಾಡಿ ಪ್ರಾಣ ಕೊಟ್ಟು ಬದುಕಿಸಿದೆ ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಕೃಪೆ ಶಾಶ್ವತ ಎಂದೆಂದು ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. ನಿನ್ನ ಪ್ರೀತಿಯಿಂದ ನಾನು ಜೀವಿಸುವೆ ದೇವ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ನಿನ್ನಂಥ ದೇವರು ಯಾರೂ ಇಲ್ಲ. ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರು ಇಲ್ಲ. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗಗಳಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನು, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನು. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ. ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವರು ನೀನಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. యేసయ్య యేసయ్య ನೀನಿಲ್ಲದೆ ನಾನಿಲ್ಲಯ್ಯ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಭಾನುವಾರದ ಆರಾಧನೆಯಲ್ಲಿ ಈ ಒಂದು ಯೂಟ್ಯೂಬ್ ಮೂಲಕವಾಗಿ ದೇವರು ನಮಗೆ ಒಂದು ಒಳ್ಳೆಯ ರೀತಿಯಿಂದ ಸಮಯವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ಒಟ್ಟಾಗಿ ದೇವರನ್ನು ಮಹಿಮೆಪಡಿಸ್ತಕ್ಕಂಥ ಸ್ತುತಿಸುವಂಥ ಒಂದು ಒಳ್ಳೆಯ ಸಮಯ ನಮಗೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರವಾಗಿ ಭಾಗಿಯಾಗಿರ್ತಕ್ಕಂಥ ನಿಮ್ಮೆಲ್ಲರೂ ಸಹ ಭಾರತೀಯ ಕ್ರೈಸ್ತ ಸಭೆಯಿಂದ ನಿಮ್ಮೆಲ್ಲರೂ ಸಹ ಹೃತ್ಪೂರ್ವಕವಾಗಿರ್ತಕ್ಕಂಥ ಸುಸ್ವಾಗತವನ್ನು ಕೋರುತ್ತೇನೆ. ದೇವರು ಖಂಡಿತವಾಗಿ ಈ ಒಂದು ಬೆಳಗಿನ ಸಮಯದಲ್ಲಿ ನಮ್ಮ ಎಲ್ಲ ಒಂದು ಆಲೋಚನೆಗಳು, ನಮ್ಮ ಭಾವನೆಗಳು ಏನೇ ಇದ್ದರೂ ಕೂಡ ನಾವು ದೇವರ ಮೇಲೆ ಕೇಂದ್ರೀಕರಿಸಿಕೊಂಡು ನಾವು ಹರ್ಷದಿಂದ ಉಲ್ಲಾಸದಿಂದ ನಾವು ದೇವರನ್ನು ಸ್ತುತಿಸುವವರಾಗಿರೋಣ. ಈ ಒಂದು ಸಮಯದಲ್ಲಿ ಕೆಲವೊಂದು ವಚನಗಳು ಓದಿಕೊಳ್ಳೋಣ. ಕೀರ್ತನೆಗಳು 100ನೇ ಅಧ್ಯಾಯ 1ರಿಂದ ಕೆಲವೊಂದು ವಚನಗಳು ಓದಿಕೊಳ್ಳೋಣ. ಸಮಸ್ತ ಭೂ ನಿವಾಸಿಗಳೇ, ಯೆಹೋವನಿಗೆ ಜಯಘೋಷ ಮಾಡಿರಿ. ಯೆಹೋವನನ್ನು ಸಂತೋಷದಿಂದ ಸೇವಿಸಿರಿ. ಉತ್ಸಾಹ ಧ್ವನಿ ಮಾಡ್ತಾ ಆತನ ಸನ್ನಿಧಿಗೆ ಬನ್ನಿರಿ. ಯೆಹೋವನೇ ದೇವರನ್ನು ತಿಳಿದುಕೊಳ್ಳಿರಿ. ನಮ್ಮನ್ನು ಉಂಟು ಮಾಡಿದವನು ಆತನೇ, ನಾವು ಆತನವರು, ಆತನ ಪ್ರಜೆಯು, ಆತನು ಪಾಲಿಸುವ ಹಿಂಡು ಆಗಿದ್ದೇವೆ. ಕೃತಜ್ಞತಾ ಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೆ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ. ಆತನ ನಾಮವನ್ನು ಕೊಂಡಾಡ್ರಿ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಯುಗಕ್ಕೂ ಆತನ ಸತ್ಯತೆಯು ತಲತಲಾಂತಕ್ಕೂ ಇರುವರು. ಸೊ ಖಂಡಿತವಾಗಿ ಈ ಒಂದು ಸ್ಕ್ರಿಪ್ಚರ್ ನಮಗೆ ತುಂಬ ಮನದಟ್ಟಾಗಿ ನಮಗೆ ದೇವರು ಯಾವ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಮ್ಮನ್ನು ಉಂಟು ಮಾಡಿದ್ದಾರೆ. ಓಕೆ, ನಾವು ಸಮಸ್ತ ಭೂ ನಿವಾಸಿಗಳಾಗಿದ್ದೀವಿ. ಈ ಲೋಕದಲ್ಲಿ, ಈ ಪ್ರಪಂಚದಲ್ಲಿ ದೇವರು ನಮ್ಮನ್ನು ನಿರ್ಮಾಣ ಮಾಡಿರ್ತಕ್ಕಂಥ ದೇವರಾಗಿದ್ದಾರೆ. ಮತ್ತು ಆತನ ಸನ್ನಿಧಿಗೆ ಬರುವಾಗ ನಾವೆಲ್ಲರೂ ಉತ್ಸಾಹ ಧ್ವನಿಯಿಂದ ನಾವು ದೇವರನ್ನು ಘನಪಡಿಸುವಂಥರಾಗಿರೋಣ. ಯಾಕಂದರೆ ದೇವರೇ ಈ ಎಲ್ಲವನ್ನು ಉಂಟು ಮಾಡಿರತಕ್ಕಂಥ ದೇವರಾಗಿದ್ದಾರೆ. ಮತ್ತು ಆತನ ಅಂಗಳದಲ್ಲಿ ನಾವೆಲ್ಲರೂ ಯಾವಾಗಲೂ ನಮ್ಮ ಒಂದು ಮನಸ್ಸು, ನಮ್ಮ ಆಲೋಚನೆಗಳಿಂದ, ನಮ್ಮೆಲ್ಲ ಒಂದು ಸಂತೋಷದಿಂದ ನಾವೆಲ್ಲರೂ ದೇವರನ್ನು ಸ್ತುತಿಸುವಂಥರಾಗಿರೋಣ. ಓಕೆ, ಯಾಕಂದರೆ
ದೇವರೊಂದು ಕೃಪೆ ಭಾಳ ಒಳ್ಳೆಯದು, ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ಆತನ ಕೃಪೆ ನಿತ್ಯಕ್ಕೂ ಯುಗಾಂತರಕ್ಕೂ ನಮ್ಮ ಜೊತೆ ಇರುವಂಥದ್ದಾಗಿದ್ದಾರೆ. ಖಂಡಿತವಾಗಿ ಈ ಒಂದು ಸ್ಕ್ರಿಪ್ಚರ್ ನನಗೆ ತುಂಬ ಅದ್ಭುತವಾಗಿ ಒಳ್ಳೆ ರೀತಿಯಿಂದ ಹೇಳಲಿಕ್ಕೆ ಮತ್ತು ದೇವರು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತ ಕಾರ್ಯಗಳು ಮಾಡುವಂಥರಾಗಿದ್ದಾರೆ. ಯಾಕಂದರೆ ದೇವರು ನಮ್ಮನ್ನು ನಡೆಸುವಂಥ ದೇವರಾಗಿದ್ದಾರೆ, ನಮ್ಮ ಬೆಳಕಾಗಿದ್ದಾರೆ, ನಮಗೆ ಯಾವಾಗಲೂ ನಮ್ಮನ್ನು ದಾರಿ ತೋರಿಸುವಂಥರಾಗಿದ್ದಾರೆ. ಖಂಡಿತವಾಗಿ ನಮ್ಮೆಲ್ಲ ಒಂದು ವಿಷಯಗಳು ಬದಿಗೊಟ್ಟು ನಾವು ಈ ಒಂದು ಭಾನುವಾರದ ಆರಾಧನೆಯಲ್ಲಿ ನಾವು ಸಂತೋಷದಿಂದ ದೇವರನ್ನು ಸ್ತುತಿಸುವಂತರಾಗಿರೋಣ. ಮತ್ತು ಇವತ್ತಿನ ದಿನದಲ್ಲಿ ಕಿರಣ್ ಸಹೋದರರು ನಮಗೆ ಒಳ್ಳೆ ರೀತಿಯಿಂದ ಲೂಕ್ ಪುಸ್ತಕದಿಂದ ನಮಗೆ ಅನೇಕ ವಿಷಯಗಳು ನಮಗೆ ಇವತ್ತಿನ ದಿವಸ ಹೇಳುವಂಥರಾಗಿದ್ದಾರೆ. ಖಂಡಿತವಾಗಿ ಅವರನ್ನು ದೇವರು ಅದ್ಭುತವಾಗಿ ತಂದು ಉಪಯೋಗಿಸ್ಕೊಂಡು ಅನೇಕ ಜನಗಳಿಗೆ ಅವರ ಮೂಲಕವಾಗಿ ಅನೇಕ ವಾಕ್ಯಗಳನ್ನು ಹೇಳ್ತಕ್ಕಂಥ ಒಂದು ಒಳ್ಳೆಯ ಅವಕಾಶವನ್ನು ಕೊಡ್ತಾರೆ ಎಂದು ನಾನು ನಂಬಿರ್ತೇನೆ. ಈ ಒಂದು ಸಮಯದಲ್ಲಿ ನಾವು ಪ್ರಾರ್ಥಿಸಿ ಪ್ರಾರಂಭಿಸೋಣ. ಪ್ರಾರ್ಥಿಸೋಣ. ಮೋಹನತನಾಗಿರ್ತಕ್ಕಂಥ ದೇವರೇ, ಸರ್ವಶಕ್ತನೇ, ನಮ್ಮನ್ನು ಆಳುವಂಥ ದೇವರೇ, ಕೃಪೆಶಾಲಿಯಾಗಿರ್ತಕ್ಕಂಥ ದೇವರೇ, ಸಮಸ್ತಕ್ಕೂ ನೀನು ಒಡೆಯನಾಗಿದ್ರಿ, ನೀವು ರಕ್ಷಕನಾಗಿದ್ರಿ, ನೀವು ಎಲ್ಲವನ್ನು ಉಂಟು ಮಾಡುವಂಥ ದೇವರಾಗಿದ್ರಿ ರಕ್ಷಕ ತಂದೆ. ದೇವರೇ, ನಾವು ಈ ಒಂದು ಭಾನುವಾರ ಆರಾಧನೆ ರಕ್ಷಕ, ನಾವೆಲ್ಲರೂ ನಿಮಗೆ ಕೃತಜ್ಞತೆ ಉಳ್ಳವರಾಗಿ ರಕ್ಷಕ, ಜಯಘೋಷದಿಂದ ಉಲ್ಲಾಸದಿಂದ ನಾವು ಉತ್ಸಾಹ ಧ್ವನಿಯಿಂದ ರಕ್ಷಕ ನಾವು ನಿಮಗೆ ಕೃತಜ್ಞತೆಗಳನ್ನು ಹೇಳ್ತಕ್ಕಂಥ ಒಂದು ಒಳ್ಳೆಯ ಅವಕಾಶ ಕೊಡಬೇಕಂತ ಆಸನ ರಕ್ಷಕ ತಂದೆ. ಅಪ್ಪ, ನಿಮ್ಮ ಕೃಪೆ ಬಹಳ ಶಾಶ್ವತವಾದದ್ದು, ಯುಗಕ್ಕೂ ರಕ್ಷಕ ನಮ್ಮನ್ನು ಕಾಯ್ದು ಕಾಪಾಡುವಂಥದ್ದಾಗಿ ರಕ್ಷಕ ತಂದೆ. ಅಪ್ಪ, ಅನೇಕ ಜನಂಥ ಒಂದು ಒಳ್ಳೆಯ ಅವಕಾಶ ಇಲ್ಲ ರಕ್ಷಕ, ನಮಗೆ ನೀವು ಎಲ್ಲ ರೀತಿಯಿಂದ ಕೃಪೆ ತೋರಿಸಿ ರಕ್ಷಕ, ನಮ್ಮ ಬೇಕಾಗಿರ್ತಕ್ಕಂಥ ಎಲ್ಲ ಅವಶ್ಯಕತೆಗಳು ತಂದೆ ನೀವು ದಯಪಾಲಿಸಿ ಕೊಟ್ಕೊಂಡು ರಕ್ಷಕ, ನಿಮ್ಮ ಮಹಿಮೆಯಲ್ಲಿ ರಕ್ಷಕ ದೇವರೇ ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ ರಕ್ಷಕ ತಂದೆ. ನಿಮ್ಗೆ ಭಾಳ ಸ್ತೋತ್ರ. ಇವತ್ತಿನ ದಿನ ರಕ್ಷಕ ದೇವರೇ ಕಲಿರ್ತಕ್ಕಂಥ ಎಲ್ಲ ವಿಷಯಗಳು ತಂದೆ ನಾವು ನಿಮಗೆ ಯಾವಾಗಲೂ ಕೃಪೆ ತೋರಿಸುವ ಹಾಗೆ ರಕ್ಷಕ ಸಹಾಯ ಮಾಡಬೇಕೆಂತ ಆಸನ ರಕ್ಷಕ ತಂದೆ. ಅಪ್ಪ, ನೀವು ಅದ್ಭುತ ಸ್ವರೂಪನ ಆಲೋಚನೆ ಕರ್ತರಾಗಿದ್ದೀರಿ. ನಮ್ಮ ಮನಸ್ಸನ್ನು ತಂದೆ ನೀವು ಬದಲಾಯಿಸುವಂಥ, ಬೇರ್ಪಡಿಸುವಂಥ, ನಮಗೆಲ್ಲ ಒಂದು ರೀತಿಯಿಂದ ಮಾರ್ಗವನ್ನು ತೋರಿಸುವಂಥ ದೇವರು ನೀವಾಗಿದ್ದಕ್ಕೆ ಸ್ತೋತ್ರ. ದೇವರು ನೀವು ಭಾಳ ಸ್ತೋತ್ರ, ನೀವು ಭಾಳ ಕೃತಜ್ಞತೆ ಸಲ್ಲಿಸುತ್ತಾ ಈ ಒಂದು ಪ್ರಾರ್ಥನೆ ವಿಜ್ಞಾಪನೆ ಒಡೆಯನ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ತಂದೆ, ಆಮೇನ್. ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಎಲ್ಲ ನಾಮದಲ್ಲಿ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ ಹರ್ಷದಿಂದ ಹಾಡೋ ನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪ ಪರಿಹಾರಕ್ಕಾಗಿ ಪಾಪಿಗಳ ಹುಡುಕಿ ಧರಣಿಗೆ ಬಂದ ನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಪಾಪರಹಿತ ಜೀವಿತದ ಮಾದರಿಯ ತೋರಿಸಿದ ಪರಿಶುದ್ಧ ಪುಣ್ಯನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಶ್ರೀ ಯೇಸುನಾಮ ಅತಿಶಯ ನಾಮ, ಪಾಪಿಗೆ ಪದನಾಮ. ಜಗವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಲೆಕ್ಕವಿಲ್ಲದಷ್ಟು ಪಾಪ ನನ್ನಿಂದ ತೆಗೆಯಲು ನನಗಾಗಿ ಬಂದ ನಾಮ. ಅನ್ಯವೆಂದು ಕಳ್ಳರನ್ನ ಧನ್ಯನಾಗಿ ಮಾಡಬಂದ ಉನ್ನತದ ಪುಣ್ಯನಾಮ. ಅನ್ಯವೆಂದು
ಎಂದು ತಳ್ಳದನ್ನ ಧನ್ಯನಾಗಿ ಮಾಡಲು ಬಂದ ಉನ್ನತನ ಪುಣ್ಯನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಭೂತಬಾಧಿತರಿಗೆ ನಾನಾ ರೋಗಿಗಳಿಗೆ ಸ್ವಸ್ಥ ಮಾಡುವಂತ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಕುರುಡರಿಗೂ ಕುಂಟರಿಗೂ ಕುಷ್ಠರೋಗಿಗಳಿಗೆಲ್ಲ ಬಿಡುಗಡೆ ಕೊಡುವ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಇಂಪಾದ ನಾಮ. ಭಾನುವಾರ ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ. ಆಲೋಚನೆ ಮಾಡಿ ನೋಡಿ, ಅಕಸ್ಮಾತ್ ನಾನೊಂದು ರೇಸ್ನಲ್ಲಿ ಓಟದ ಪಂದ್ಯ ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಯಾರೋ 1 2 3 ಅಂತ ಸ್ಟಾರ್ಟ್ ಅಂದ್ರು, ನಾನು ಓಡಕ್ಕೆ ಶುರು ಮಾಡಿದೆ. ಓಡ್ತಾನೇ ಇದ್ದೀನಿ. ಕೊನೆ ಗೆರೆ ಎಲ್ಲಿ ಅಂತ ಗೊತ್ತಿಲ್ದಿರ, ಕೊನೆ ಗೆರೆನೇ ಇಲ್ಲ ಅನ್ಕೊಳ್ಳಿ, ನಾನು ಓಡ್ತಾ ಇದ್ದೀನಿ ಅನ್ಕೊಳ್ಳಿ, ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಹುಚ್ಚುತನ ಅಲ್ವಾ? ಎಲ್ಲಿಗೆ ಓಡ್ತಾ ಇದ್ದೀನಿ, ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದ್ದೀನಿ, ಎಲ್ಲಿವರೆಗೂ ಓಡಬೇಕು ಗೊತ್ತಿಲ್ದಿರ ಓಡ್ತಾ ಇದ್ದೀನಿ ಅಂತಂದ್ರೆ ಹುಚ್ಚುತನ ಅಲ್ವಾ ಅದು? ನಮ್ಮಲ್ಲಿ ಅನೇಕರು ನಮ್ಮ ಕ್ರೈಸ್ತರ ಜೀವನ ಇದೇ ರೀತಿಯಲ್ಲೇ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಕ್ರೈಸ್ತರ ಜೀವನ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ, ಎಷ್ಟು ವೇಗವಾಗಿ ಹೋಗ್ಬೇಕು, ಯಾವ ರೀತಿಲಿ ನಾನು ಚಲಾಯಿಸ್ಕೊಂಡು ಹೋಗ್ಬೇಕು ಗೊತ್ತಿಲ್ದಿರ, ದಿಕ್ಕು ದೆಸೆ ಇಲ್ದಿರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರಿ. ಆ ರೀತಿಲಿ ಇದೆಯಾ? ಇದ್ರೆ ಹುಚ್ಚುತನ. ನಾನು ರೇಸಲ್ಲಿ ಕೊನೆ ಗೆರೆ ಗೊತ್ತಿಲ್ದಿರ ಓಡ್ತಾ ಇದ್ದೀನಿ, ಯಾವ ದಿಕ್ಕಿನಲ್ಲಿ ಓಡ್ತಾ ಇದ್ದೀನಿ ಅಂತಂದ್ರೆ ಹುಚ್ಚುತನ. ಅದೇ ರೀತಿಲಿ ನಾವು ಹುಚ್ಚುತನದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀರಾ? ಇಂದಿನ ಸಂದೇಶದ ಶೀರ್ಷಿಕೆ, ನನ್ನ ಕ್ರಿಶ್ಚಿಯನ್ ಪ್ರಯಾಣದಲ್ಲಿ ನಾನು ಪ್ರಗತಿ ಹೊಂದುತ್ತಿದ್ದೇನೆಯೇ? ಕ್ರಿಶ್ಚಿಯನ್ ಜೀವನ ಒಂದು ಪ್ರಯಾಣ ಅನ್ಕೊಂಡ್ರೆ, ಆ ಪ್ರಯಾಣದಲ್ಲಿ ನಾನು ಪ್ರಗತಿ ಹೊಂದುತ್ತಾ ಇದ್ದೀನಿ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಇನ್ನು ಸ್ವಲ್ಪ ಆಳವಾಗಿ ಮೆಲುಕು ಹಾಕಿ ಅರ್ಥ ಮಾಡ್ಕೊಳ್ಳೋಣ. ಮೊದಲಿಗೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು, ಪ್ರಗತಿ ಬೇಕಾಗಿದೆಯಾ? ಪ್ರಗತಿಯ ಪ್ರಾಮುಖ್ಯತೆ ಏನು ಅಂತ ತಿಳ್ಕೊಬೇಕಂದ್ರೆ ಒಂದು ನೀರಿಗೆ ಹೋಲಿಸಿ ನೋಡೋಣ. ನೀರು ಒಂದ್ ಕಡೆ ಸ್ಥಗಿತ ಆಗಿದೆ, ಎಲ್ಲೂ ಹೋಗ್ತಾ ಇಲ್ಲ, ಅದೊಂದೇ ಕಡೆ ಇದೆ ಅಂತಂದ್ರೆ ಕೆಲವು ದಿನಗಳು, ಕೆಲವು ವಾರಗಳು, ಕೆಲವು ವರ್ಷಗಳಾಗ್ಬಿಟ್ರೆ ಏನಾಗತ್ತೆ? ವಾಸನೆ ಬರಕ್ ಶುರು ಆಗುತ್ತೆ, ಕೊಳಕು ಸೇರ್ಕೊಂಡ್ಬಿಡುತ್ತೆ. ಅದರ ಹತ್ರನೇ ನಡ್ಕೊಂಡು ಹೋಗಕ್ ಆಗಲ್ಲ. ಆ ರೀತಿಯಲ್ಲಿ ಪರಿಸ್ಥಿತಿ ಹದಗೆಟ್ಟೋಗುತ್ತೆ. ಅದೇ ನೀರು ಹರಿತಾ ಇದೆ ಅಂದ್ರೆ ಸ್ವಚ್ಛವಾಗಿರುತ್ತೆ. ನಮ್ಮ ಕ್ರೈಸ್ತರ ಜೀವನ ಕೂಡ ಸ್ಥಗಿತ ಆಗ್ಬಿಟ್ಟೆ, ಇಷ್ಟರ ಮಟ್ಟಿಗೆ ಪ್ರಯಾಣ ಮಾಡಿದ್ದೀನಿ, ಇಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದೀನಿ, ಪರವಾಗಿಲ್ಲ, ಇಲ್ಲಿವರೆಗೂ ಪ್ರಯಾಣ ಮಾಡಿದ್ದೀನಲ್ವಾ, ಇಷ್ಟೇ ಸಾಕು ಅಂತ ಏನಾದ್ರು ನಾವು ಅನ್ಕೊಳ್ತಾ ಇದ್ರೆ, ಯಾವ ರೀತಿಯಲ್ಲಿ ನೀರು ಒಂದ್ ಕಡೆ ನಿಂತ್ಕೊಂಡಿದೆ ಅಂತಂದ್ರೆ ಅದು ಗಬ್ಬು, ನಾರು, ವಾಸನೆ. ಅದೇ ರೀತಿಲಿ ನಮ್ಮ ಜೀವನ ಕೂಡ ಕೊಳಕಾಕೊಂಡು ಬರ್ತಾರೆ. ನಾವು ಸ್ವಚ್ಛವಾದ ನೀರಾಗಬೇಕು ಅಂತಂದ್ರೆ ಹರಿಯುವ ನೀರಾಗಬೇಕು, ಪ್ರಗತಿ ಇರಬೇಕು, ಚಲನೆಯಲ್ಲಿರಬೇಕು. ಯೆರೆಮೀಯ 2ನೇ ಅಧ್ಯಾಯ 19ನೇ ವಚನ ಏನ್ ಹೇಳುತ್ತಂದ್ರೆ, ನಿನ್ನ ಕೆಟ್ಟತನವೇ ನಿನ್ನನ್ನು ಶಿಕ್ಷಿಸುವುದು, ನಿನ್ನ ದ್ರೋಹಗಳೇ ನಿನ್ನನ್ನು ಖಂಡಿಸುವವು. ಅಂದ್ರೆ ಇಂಗ್ಲಿಷಲ್ಲಿ ಯು ಆರ್ ಬ್ಲಾಕ್ ಸ್ಲೈಡಿಂಗ್ ವಿಲ್ ರಿಬ್ಯೂಕ್ ಯು ಅಂತ ಹೇಳ್ತದೆ. ನಿನ್ನ
ಕೆಟ್ಟತನ ಅಂದ್ರೆ ನನ್ನ ಕೆಟ್ಟತನ, ಒಂದ್ ಕಡೆ ನಾನು ಬೆಳೀತಾ ಇಲ್ಲ, ಕ್ರೈಸ್ತರ ಜೀವನದಲ್ಲಿ ನಾನು ಬೆಳೀತಾ ಇಲ್ಲ, ಪ್ರಗತಿ ಇಲ್ಲ ಅಂತಂದ್ರೆ ಅದು ಒಂಥರ ಕೆಟ್ಟತನ. ಬೆಳೀತಾ ಇಲ್ಲ, ನಾನು ಒಂದೇ ಕಡೆ ಇದ್ದೀನಿ ಅನ್ಕೊಂಡಿದ್ದ ಅಂತಂದ್ರೆ ಅದು ಸುಳ್ಳು. ಒಂದೇ ಕಡೆ ಇರಕ್ಕೆ ಸಾಧ್ಯ ಇಲ್ಲ. ಒಂದ್ ಕಡೆ ಇದ್ದೀನಿ ಅಂತಂದ್ರೆ ಸ್ಲೋ ಆಗಿ ನಾನು ಜಾರಿ ಕೆಳಗೆ ಬಿದ್ದೋಗ್ತಾ ಇದ್ದೀನಿ ಅಂತ ಅರ್ಥ. ಸೊ ಆ ಕೆಟ್ಟತನನೇ ನನ್ನನ್ನು ಭಯಕ್ಕೆ ಶುರು ಮಾಡತ್ತಂತೆ, ನನ್ನನ್ನು ಶಿಕ್ಷಿಸುತ್ತಂತೆ. ಈ ವಚನ ಹೇಳ್ತಾ ಇದೆ, ಆ ದ್ರೋಹಗಳೇ ನನ್ನನ್ನು ಖಂಡಿಸುತ್ತೆ. ಅಂದ್ರೆ ನಾನು ಏನ್ ಕೆಟ್ಟತನ ಮಾಡ್ತಾ ಇದ್ದೀನೋ, ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದಿದ್ದೀರಾ, ಕೆಟ್ಟತನ ಮಾಡ್ಕೊಂಡು ಕೆಳಗೆ ಇಳಿತಾ ಇದ್ದೀನಿ ಅಂತಂದ್ರೆ ಆ ಕೆಟ್ಟತನನೇ, ಆ ದ್ರೋಹನೇ ನನ್ನನ್ನ ಖಂಡಿಸುತ್ತೆ, ಶಿಕ್ಷಿಸುತ್ತಂತೆ. ದೇವ್ರು ಶಿಕ್ಷಿಸೋದು ಬಿಡಿ, ಆ ಕೆಟ್ಟತನನೇ ಅಂದ್ರೆ ನನಗೇ ಒಂಥರ ಅಸಹ್ಯ ಅನ್ಸುತ್ತೆ, ನನ್ನ ಜೀವನ ಹೆಂಗೆ ಈ ಕಡೆ ಹೋಗ್ತಾ ಇದ್ದೀನಿ ಅಂತ. ಆ ಕೆಟ್ಟತನನೇ ನನ್ನ ಶಿಕ್ಷಿಸುತ್ತೆ. ಅಂತಹ ಪರಿಸ್ಥಿತಿ ಬಂದ್ಬಿಡುತ್ತೆ, ನಮ್ಮನ್ನ ನಾವು ನೋಡ್ಕೊಂಡ್ರೇನೆ ಒಂಥರ ಅಸಹ್ಯ ಆಗೋ ರೀತಿಲಿ. ಆ ರೀತಿಲಿ ಹೇಳಕ್ ಬಿಡಬಾರ್ದು. ಕ್ರೈಸ್ತರ ಜೀವನದಲ್ಲಿ, ಕ್ರೈಸ್ತರ ಪ್ರಯಾಣದಲ್ಲಿ ಪ್ರಗತಿ ಇರಲೇಬೇಕು. ಇಲ್ಲ ಅಂದ್ರೆ ನೀರು ಸ್ಥಗಿತ ಆದ್ರೆ ಹೆಂಗಾಗುತ್ತೆ ಆ ರೀತಿಲಿ ಆಗ್ಬಿಡುತ್ತೆ. ಸತ್ಯವೇದ ವಚನ ಹೇಳುತ್ತದೆ, ನನ್ನ ಕೆಟ್ಟತನನೇ, ನನ್ನ ದ್ರೋಹನೇ ನನ್ನ ಶಿಕ್ಷಿಸುತ್ತೆ, ನನ್ನ ಖಂಡಿಸುತ್ತೆ ಅಂತ. ಆ ರೀತಿಲಿ ಆಗ್ಬಿಡುತ್ತೆ. ಆ ರೀತಿಲಿ ಆವಾಗ ಬಿಡಬಾರ್ದು. ಸೊ ನಾನು ಪ್ರಗತಿ ಹೊಂದುತ್ತಾ ಇದ್ದೀನ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ ಯೂಶಲಿ ಒಂದು ಉದಾಹರಣೆಗೆ, ನಾನು ಭಾರ ಕಮ್ಮಿ ಮಾಡಬೇಕು, ನಾವು ದೇಹದ ತೂಕ ಏನಿದೆ ಅದು ಕಮ್ಮಿ ಆಗಬೇಕು, ನಾನು ಸ್ವಲ್ಪ ದಪ್ಪ ಆಗ್ತಾ ಇದ್ದೀನಿ ಅಂತ ಅನ್ಕೊಂಡ್ರೆ ನಾವೇನ್ ಮಾಡ್ತೀರಿ, ಹೋಗಿ ನಮ್ಮ ಭಾರ, ದೇಹದ ಭಾರ ಎಷ್ಟಿದೆ ಅಂತ ಹೇಳಿ ಒಂದು ತಗಡಿಯಲ್ಲಿ ಏನೋ ವೇಯಿಂಗ್ ಮೆಷಿನ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ತೂಕ ಹಾಕೊಂಡು ನೋಡ್ತೀರಿ ಎಷ್ಟಾಗಿದೆ ನಮ್ಮ ದೇಹದ ತೂಕ ಎಷ್ಟಾಗಿದೆ ಅಂತ ಚೆಕ್ ಮಾಡ್ತೀರಿ. ಅವಾಗೇನಿಸುತ್ತೆ, ಅಯ್ಯೋ ಇನ್ನೂ ದಪ್ಪವಾಗಿದ್ದೀನಲ್ವಾ, ಅಯ್ಯೋ ಇನ್ನೂ ದಪ್ಪವಾಗಿದ್ದೀನಲ್ವಾ ಅಂತ ಹೇಳಿ ನೋಡ್ಬಿಟ್ಟು ಇಲ್ಲಿವರೆಗೂ ಏನೆಲ್ಲ ಮಾಡ್ಬೇಕು, ಏನು ನಾನೊಂದು ಶಿಸ್ತಿನಿಂದ ಬದುಕಬೇಕಾಗಿತ್ತು, ಎಕ್ಸರ್ಸೈಸ್ ಮಾಡಬೇಕಾಗಿತ್ತು, ಆ ರೀತಿಲೆಲ್ಲ ಮಾಡಿಲ್ಲ, ಬೇಡದವರೆಲ್ಲ ತಿನ್ಕೊಂಡು ಬರ್ತಾ ಇದ್ದೀನಿ, ಈ ರೀತಿಲಿ ನನ್ನ ಇದುವರೆಗೂ ನಡ್ಕೊಂಡು ಬಂದಿರುವಂತಹ ಜೀವನ ಸರಿ ಇಲ್ವಲ್ಲ ಅಂತ ನನ್ನನ್ನು ನಾನೇ ದೂಷಣೆ ಮಾಡಕ್ ಶುರು ಮಾಡ್ತೀನಿ. ಅಯ್ಯೋ ನೋಡಿ ಇಷ್ಟು ಭಾರ ಆಗ್ಬಿಟ್ಟಿದ್ದೀನಿ. ಸೊ ಎಷ್ಟು ಭಾರ, ನನ್ನ ದೇಹದ ತೂಕ ಎಷ್ಟಾಗಿದೆ ನನಗೆ ಗೊತ್ತಾಗ್ಬೇಕು, ಬಟ್ ಅದ್ರ ಮೇಲೆ ಆಧಾರಿತವಾಗಿರಬಾರ್ದು. ಅದ್ರ ಮೇಲೆ ಆಗ್ಬಿಟ್ಟು ಅಂದ್ರೆ ನಾನು ಇನ್ನೂ ಡಿಸ್ಕರೇಜ್ ಆಗ್ಬಿಡ್ತೀನಿ, ನಿರುತ್ಸಾಹ ಅಂದ್ಬಿಡ್ತೀನಿ. ಅಯ್ಯೋ ನನ್ನ ದೇಹದ ಭಾರ ಕಮ್ಮಿ ಆಗ್ತಾ ಇಲ್ವಲ್ಲ ಅಂತ ಹೇಳಿ ನಾನು ಪ್ರಯತ್ನ ಮಾಡೋದೇ ಬಿಟ್ಬಿಡ್ತೀನಿ. ಬಹಳ ಸಾರಿ ನಮ್ಮ ಕ್ರೈಸ್ತರ ಜೀವನ ಕೂಡ ಅದೇ ರೀತಿಲಿ ಆಗ್ಬಿಟ್ಟಿದೆ. ನಾವು ಯಾವ ರೀತಿಲಿ ಪರಿಗಣಿಸ್ತೀರ ಅಂತಂದ್ರೆ, ಯಾವ ರೀತಿಲಿ ತೂಕ ಹಾಕಿ ನೋಡ್ತೀರ ಅಂತಂದ್ರೆ, ಅಯ್ಯೋ ನಾನು ಎಷ್ಟು ಪ್ರಾರ್ಥನೆ ಮಾಡ್ಬೇಕಾಗಿತ್ತು ಅದು ಮಾಡ್ತಾ ಇಲ್ವಲ್ಲ, ಎಷ್ಟು ಪರಿಶುದ್ಧವಾಗಿರ್ಬೇಕು ಆ ರೀತಿ ಪರಿಶುದ್ಧವಾಗಿ ಇಲ್ವಲ್ಲ, ಎಷ್ಟು ಸತ್ಯವಾದ ವಚನಗಳು ಓದಬೇಕು ಅದು ಓದ್ತಾ ಇಲ್ವಲ್ಲ, ಯಾವ್ದೆಲ್ಲ ಪಾಪ ಮಾಡಬಾರದು ಅನ್ಕೊಂಡಿದ್ದೀನೋ ಅದೆಲ್ಲ ಮಾಡ್ಕೊಂಡು ಕೂತಿದ್ದೀನಲ್ವಾ ಅಂತ ಹೇಳಿ ಇದುವರೆಗೂ ನಮ್ಮ ಜೀವನ ಯಾವ ರೀತಿ ನಡ್ಸ್ಕೊಂಡು ಬಂದಿದ್ದೀರೋ, ಪಾಪದ ಜೀವನದಲ್ಲಿ ಇದ್ದೀರಿ, ದೇವರ ಚಿತ್ತದ ಪ್ರಕಾರ ನಡ್ಕೊಂಡು ಹೋಗ್ತಾ ಇಲ್ಲ, ಅದನ್ನ ಮಾತ್ರ ನೋಡ್ಕೊಂಡು ನಿರುತ್ಸಾಹ ಅಂದ್ಕೊಂಡು ಹೋಗ್ತಾ ಇದ್ರಿ. ಇದೇ ಸೈತಾನನ ಕುತಂತ್ರ. ಅದೇ ತೋರಿಸ್ಕೊಡ್ತಾ ಇರ್ತಾರೆ, ನೋಡು ನೀನ್ ಎಷ್ಟು ಕೆಟ್ಟೋ, ಇನ್ನು ಒಳ್ಳೆಯವನಾಗಕ್ಕೆ ಸಾಧ್ಯನೇ ಇಲ್ಲ, ನಿನ್ ಕ್ರೈಸ್ತರ ಜೀವನದಲ್ಲಿ ಸರಿಯಾಗಿ ಜೀವನ ಮಾಡಕ್ ಆಗೋದೇ ಇಲ್ಲ. ಆ ರೀತಿಲಿ ತೂಕ ಹಾಕೊಂಡು ನಮ್ಮನ್ನ ನಾವೇ ನಿರುತ್ಸಾಹ ಪಡ್ಕೋಬಾರದು. ಪೌಲನ್ ಹೇಳ್ತದಾನೆ ಫಿಲಿಪ್ಪಿಯದವರಿಗೆ 3ನೇ ಅಧ್ಯಾಯ 14ನೇ ವಚನ, ದೇವರು ಕ್ರಿಸ್ತನ ಮೂಲಕವಾಗಿ ನಮ್ಮನ್ನು ಮೇಲಕ್ಕೆ ಕರೆದು ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಇದ್ದೇನೆ ಅಂತ ಇದ್ದಾರೆ. ದೇವರು ಕ್ರಿಸ್ತನ ಮೂಲಕ ನಮ್ಮನ್ನು ಮೇಲಕ್ಕೆ ಕರೆದು ಅಂದ್ರೆ ಪ್ರಗತಿ ಇರಬೇಕು. ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಅಂದ್ರೆ ಪರಲೋಕದಲ್ಲಿ ದೇವರ ಜೊತೆಲಿ ಇರುವಂತ ಆ ಒಂದು ಸಂಬಂಧ. ಪರಲೋಕನೇ ಬಿಡ್ಬಿಡಿ, ಈ ಭೂಲೋಕದಲ್ಲೇನೆ ದೇವರ ಜೊತೆಲಿರುವಂತಹ ಸಂಬಂಧ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಆ ಗುರಿನ ಮುಂದೆ ಇಟ್ಕೊಂಡು ಓಡ್ತಾ ಇರ್ಬೇಕು. ಸೊ ಇದುವರೆಗೂ ನಮ್ಮ ಜೀವನ ಹೇಗೆ ಇರಲಿ, ಹೌದು ಏನೇನ್ ಮಾಡ್ಬೇಕಾಗಿತ್ತೋ ಮಾಡಿಲ್ಲ, ಏನ್ ಮಾಡ್ಬಾರ್ದು ಅದು ಮಾಡ್ಕೊಂಡ್ ಬರ್ತಾ ಇದ್ದೀನಿ, ಅದನ್ನ ಮರ್ತ್ಬಿಟ್ಟು, ಈ ಫಿಲಿಪ್ಪಿಯದವರಿಗೆ ಬರೆದಂತ 3ನೇ ಅಧ್ಯಾಯದಲ್ಲಿ ಪೌಲ ಹೇಗೆ ಹೇಳ್ತಾನೆ, ಇದುವರೆಗೂ ಏನೇನಾಯ್ತು ಅದನ್ನೆಲ್ಲ ಮರ್ತ್ಬಿಟ್ಟು, ಹಳೇದನ್ನ ಮರ್ತ್ಬಿಟ್ಟು ಮುಂದೆ ದೇವರು ನನಗೋಸ್ಕರ ಏನ್ ಗುರಿ ಇಟ್ಟಿದ್ದಾರೋ ಅದರತ್ತ ಓಡ್ತಾ ಇರ್ತೀನಿ. ಸೊ ನಾವು ಪ್ರಗತಿ ಹೊಂದಬೇಕು.
ಬಹಳ ಸಾರಿ ಈ ಗುರಿ ಸಾಧನೆ ಮಾಡಬೇಕು ಅಂತಂದ್ರೆ ಮಾಮೂಲಿ ಮನುಷ್ಯರಾಗಿ ನಮ್ಮ ಆಲೋಚನೆ ಹೇಗಿರುತ್ತೆ ಅಂತಂದ್ರೆ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗ್ಬಿಡುತ್ತೆ. ಅಂದ್ರೆ ನಾನು ಎಷ್ಟು ಕಾರ್ಯ ಮಾಡ್ತಾ ಇದ್ದೀನೋ ಅದ್ರ ಮೇಲೆ ನಾನು ಪ್ರಗತಿ ಹೊಂದ್ತಾ ಇದ್ದೀನಿ ಅನ್ನೋ ರೀತಿ ಲೆಕ್ಕಾಚಾರ ಮಾಡ್ಕೊಂಡ್ಬಿಡ್ತೀನಿ. ಎಷ್ಟು ಜಾಸ್ತಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಎಷ್ಟು ಜಾಸ್ತಿ ಬೈಬಲ್ ಓದ್ತಾ ಇದ್ದೀನಿ, ಎಷ್ಟು ಜಾಸ್ತಿ ಅದು ಇದು ಅನ್ಕೊಂಡು. ಹಾಗಿದ್ರೆ ನಮ್ಮ ಯಾವ ರೀತಿಲಿ ಅರ್ಥ ಮಾಡ್ಕೊಂಡಿದ್ದೀರ ಅಂತಂದ್ರೆ, ನಾನ್ ಮಾಡುವಂತ ಕಾರ್ಯಗಳಿಂದ ನಾನು ಸ್ವರ್ಗ ಸಾಧನೆ ಮಾಡ್ತಾ ಇದ್ದೀನಿನೋ ಅನ್ನೋ ರೀತಿಲಿ ಆಗ್ಬಿಡುತ್ತೆ ನಮ್ಮ ಮನಸ್ಸು. ಅಂತರಾಳದಲ್ಲಿ ನೋಡಿ, ಯಾವಾಗ ನಾನು ಪರಿಶುದ್ಧವಾಗಿ ಜೀವನ ಮಾಡ್ತಾ ಇದ್ದೀನಿ, ದೇವ್ರು ಹೇಳಿದಂತ ಕಾರ್ಯಗಳು ಅಂದ್ರೆ ಪ್ರೇಯರ್ ಮಾಡೋದು, ಬೈಬಲ್ ಸ್ಟಡಿ ಮಾಡೋದು, ಚರ್ಚ್ಗೆ ಬರೋದು, ಇವಾಂಜಲಿಸಮ್ ಮಾಡೋದು, ಇಂತೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತೀನೋ ಬಹಳ ಖುಷಿ ಅನ್ಸುತ್ತೆ. ನಾನು ಇವಾಗ ಕ್ರೈಸ್ತರ ಜೀವನದಲ್ಲಿ ಉತ್ತಮವಾಗಿದ್ದೀನಿ. ಯಾವಾಗ ಅದನ್ನೆಲ್ಲ ಮಾಡ್ತಾ ಇಲ್ವೋ ಅಥವಾ ಕಮ್ಮಿ ಆಗ್ಬಿಡಿದ್ಯೋ ನಿರುತ್ಸಾಹ ಆಗ್ಬಿಡುತ್ತೆ. ಅಯ್ಯೋ ನಾನು ಮಾಡ್ತಾ ಇಲ್ವಲ್ಲ ಅಂತ. ಸೊ ಅಂದ್ರೆ ನಾನು ಏನ್ ಮಾಡ್ತಾ ಇದ್ದೀನಿ, ಏನ್ ಮಾಡ್ತಾ ಇಲ್ಲ ಅದ್ರ ಮೇಲೆ ಆಧಾರಿತವಾಗಿದೆ ನನ್ನ ಪ್ರಗತಿ. ಅದು ಸಂಪೂರ್ಣ ತಪ್ಪು. ಆ ರೀತಿ ಇಲ್ದಿರ ಸರಿಯಾದ ರೀತಿಯಲ್ಲಿ ನನ್ನ ಪ್ರಗತಿ ಬಗ್ಗೆ ನಾನು ಪರಿಗಣಿಸಿ ನೋಡಬೇಕು ಅಂತಂದ್ರೆ ಕೆಲವು ವಿಷಯಗಳು ನಾವು ಅದ್ರ ಬಗ್ಗೆ ಆಲೋಚನೆ ಮಾಡೋಣ. ಒಂದು, ನಾನು ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನ ಅಂತಂದ್ರೆ ಯಾವ ರೀತಿ ಲೆಕ್ಕಾಚಾರ ಹಾಕ್ಬೇಕಂತಂದ್ರೆ, ನಾನೇ ಒಂದು ಪ್ರಶ್ನೆ ಕೇಳಬೇಕು. ನಾನು ಎಷ್ಟು ಪ್ರೀತಿಸಲ್ಪಟ್ಟಿದ್ದೀನಿ ಅಂತ. ನಿನ್ನೆ ಎಷ್ಟು ದೇವರ ಪ್ರೀತಿ ನನ್ಗೆ ಅರ್ಥ ಆಗಿದೆಯೋ, ಇವತ್ತು ಅದಕ್ಕಿಂತ ಜಾಸ್ತಿ ಪ್ರೀತಿ ಅರ್ಥ ಆಗಿದೆಯಾ, ಅದಕ್ಕಿಂತ ಜಾಸ್ತಿ ಪ್ರೀತಿಸಲ್ಪಟ್ಟಿದ್ದೀನಾ, ಆ ವಿಷಯದಲ್ಲಿ ನಾನು ಬೆಳೀತಾ ಇದ್ದೀನಾ? ದೇವ್ರು ಅಪಾರವಾಗಿ ಪ್ರೀತಿ ಮಾಡ್ತಾ ಇದಾರೆ. ನಿನ್ನೆ ಕಮ್ಮಿ ಪ್ರೀತಿ ಮಾಡ್ತಾ ಇದ್ರು, ಇವತ್ತು ಜಾಸ್ತಿ ಪ್ರೀತಿ ಮಾಡ್ತಾ ಇದ್ರು, ನಾಳೆ ಮತ್ತೆ ಕಮ್ಮಿ ಪ್ರೀತಿ ಮಾಡ್ತಾರೆ ಅಂತ ಇಲ್ಲ. ಅವರು ಅಪಾರವಾಗಿ ಪ್ರೀತಿ ಮಾಡ್ತಾ ಇದಾರೆ. ಆ ಪ್ರೀತಿಯಲ್ಲಿ ನಾನು ಎಷ್ಟು ಬೆಳೀತಾ ಇದ್ದೀನಿ ಅಂದ್ರೆ, ಆ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದು, ಆ ಪ್ರೀತಿನಲ್ಲಿ ಜೀರ್ಣಿಸ್ಕೊಳ್ಳೋದ್ರಲ್ಲಿ ಎಷ್ಟು ಬೆಳೀತಾ ಇದ್ದೀನಿ, ಅದು ನನ್ನ ಪ್ರಗತಿ. ಎಷ್ಟರ ಮಟ್ಟಿಗೆ ನಾನು ತಂದೆಯಾದ ದೇವರ ಪ್ರೀತಿಯಲ್ಲಿ, ಯೇಸು ಕ್ರಿಸ್ತರ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೆಳಿತೀನೋ ಅಷ್ಟು ನನ್ನ ಪ್ರಗತಿ. ಬಹಳ ಸಾರಿ ಇದನ್ನ ಅಸಡ್ಡೆ ಮಾಡ್ಬಿಡ್ತೀವಿ. ಯಾಕಂದ್ರೆ ಈ ಪಾಪ ಪ್ರಜ್ಞೆ ಅನ್ನೋದು ನಮ್ಮನ್ನ ತಿಂದ್ಕೊಂಡು ಹೋಗ್ತಾ ಇರುತ್ತೆ, ನಮ್ಮ ಸಂತೋಷನ ಕಿತ್ಕೊಂಡು ಹೋಗ್ತಾ ಇರುತ್ತೆ. ಅಯ್ಯೋ ನಾನು ಇದು ಮಾಡ್ಬಿಟ್ನಲ್ಲ, ಅಯ್ಯೋ ನಾನು ಅದು ಮಾಡ್ಬಾರ್ದಾಗಿತ್ತು, ಅದು ಮಾಡ್ಬಿಟ್ನಲ್ಲ. ಇಂತಹ ವಿಷಯಗಳು ಯಾವಾಗ್ಲೂ ಕಣ್ಮುಂದೆ ಬಂದು ಈ ದೇವರ ಪ್ರೀತಿ ಎಷ್ಟರ ಮಟ್ಟಿಗಿದೆ, ಎಷ್ಟು ಅದ್ಭುತವಾದದ್ದು ಅನ್ನೋದನ್ನ ಪರಿಗಣಿಸೋದಕ್ಕೆ ಮರ್ತು ಬಿಡ್ತೀವಿ. ಆ ರೀತಿ ಇರಬಾರದು. ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಅಂದ್ರೆ ಈ ಪ್ರೀತಿ, ನಾನು ಎಷ್ಟು ಪ್ರೀತಿಸಲ್ಪಟ್ಟಿದ್ದೇನೆ ಆ ವಿಷಯದಲ್ಲಿ ಬೆಳೀತಾ ಇದ್ದೀನ, ಆ ಅರ್ಥದಲ್ಲಿ ನಾನು ಬೆಳೀತಾ ಇದ್ದೀನ, ಪ್ರಗತಿ ಇದೆ ಅಂತ. ಕೀರ್ತನೆಗಳು 103ನೇ ಅಧ್ಯಾಯ ವಚನ 11-14 ನೋಡಿ, ದೇವರ ವಚನ ಹೇಳುತ್ತೆ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಭೂಮಿ ಮೇಲೆ ಆಕಾಶ. ಆಕಾಶ ಅಂದ್ರೆ ಏನು? ನಾನು ಯೂಶಲಿ ಮಕ್ಕಳಿಗೆ ಈ ಪಾಠ ಹೇಳ್ಕೊಡ್ಬೇಕಾದ್ರೆ ವಾಟ್ ಇಸ್ ಸ್ಕೈ, ಆಕಾಶ ಅಂದ್ರೆ ಏನು ಅಂತ ಹೇಳ್ಬೇಕಾದ್ರೆ ಈ ಒಂದು ಉದಾಹರಣೆ ಕೊಡ್ತೀನಿ. ಆಲೋಚನೆ ಮಾಡಿ ನೋಡಿ, ಒಂದು ಜೆಟ್ ಇದೆ. ಆ ಜೆಟ್ ಸೋಲಾರ್ ಪವರ್ ಅಲ್ಲಿ ಓಡುತ್ತೆ ಅನ್ಕೊಳ್ಳಿ. ಸೊ ಅದಕ್ಕೆ ಪೆಟ್ರೋಲು, ಡೀಸೆಲ್ ಅದೆಲ್ಲ ಏನ್ ಬೇಕಾಗಿಲ್ಲ. ಆ ಜೆಟ್ ಅಲ್ಲಿ ಕೂತ್ಕೊಂಡು ನಾವು ಭೂಮಿನ ಬಿಟ್ಟು ಆಕಾಶದ ಕಡೆ ಹೋಗ್ತಾ ಇದ್ರೆ ಎಷ್ಟು ದೂರ ಹೋಗ್ಬೋದು? ಹೋಗ್ತಾ ಇದ್ರಿ 1 ದಿನ, 2 ದಿನ, 1 ವರ್ಷ ತನಕ ಇನ್ನೂ ಹೋಗ್ತಾನೆ ಇದೀರಿ ಅಂತಂದ್ರೆ ಆಕಾಶ ಅನ್ನೋದು ಎಲ್ಲಾದ್ರೂ ಕೊನೆ ಇರುತ್ತಾ? ನನ್ನ ರಾಕೆಟ್ ಹೋಗಿ ಎಲ್ಲಾದ್ರೂ ಟಿಂಗ್ 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 ಇದ್ರ ಮುಂದೆ ಹೋಗಕ್ಕಾಗಲ್ಲ ಇಷ್ಟೇ ಅಂತ ಆಕಾಶಕ್ಕೆ ಏನಾದ್ರೂ ಕೊನೆ ಇದೆಯಾ? ಇಲ್ಲ. ಆಲೋಚನೆ ಮಾಡಿ ನೋಡಿ, ಆಕಾಶಕ್ಕೆ ಕೊನೆನೇ ಇಲ್ಲ. ಅದಕ್ಕೆ ನಾವು ಇಷ್ಟೇ ಆಗಲ್ಲ, ಅಲ್ಲಿಂದ ಇಲ್ಲಿ ದೂರ ಇಷ್ಟೇ ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಕೊನೆನೇ ಇಲ್ಲ.
ನಾವು ಊಹೆ ಮಾಡ್ಕೊಳ್ಳೋಕೆ ಆಗಲ್ಲ, ಕಲ್ಪನೆ ಮಾಡ್ಕೊಳ್ಳೋಕೆ ಆಗಲ್ಲ. ಕೊನೆನೇ ಇಲ್ದಿರೋಂಥ ವಿಷಯ ಆಕಾಶ. ಈಗ ಮತ್ತೆ ಈ ವಚನ ಓದಿ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯ ಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಪ್ರೀತಿ ಮಾಡ್ತೀನಿ. ಅಷ್ಟೆಲ್ಲ 12ನೇ ವಚನ ನೋಡಿ. ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ. ವಚನ 13. ತಂದೆಯು ಮಕ್ಕಳನ್ನು ಕನಿಕರಿಸುವಂತೆ ಯೆಹೋವನು ತನ್ನಲ್ಲಿ ಭಯ ಭಕ್ತಿಯುಳ್ಳವರನ್ನು ಕನಿಕರಿಸುತ್ತಾನೆ. ನಿಜವಾದ ಪ್ರೀತಿಯುಳ್ಳ ತಂದೆ ಮಕ್ಕಳನ್ನು ಯಾವ ರೀತಿಯಲ್ಲಿ ಕನಿಕರಿಸುತ್ತಾರೋ ಅದೇ ರೀತಿಯಲ್ಲಿ, ಅದಕ್ಕಿಂತ ಹೆಚ್ಚಾಗಿ ಯೆಹೋವ ದೇವರು ನಮ್ಮ ಮೇಲೆ ಕರುಣೆ ಇಟ್ಟಿದ್ದಾರೆ, ಕನಿಕರಿಸುತ್ತಾರೆ. ವಚನ 14. ಆತನು ನಮ್ಮ ಪ್ರಕೃತಿಯನ್ನು ಬಲ್ಲನು. ನಾನು ಎಂಥವನು, ಎಷ್ಟು ಒಳ್ಳೆಯವನು, ಎಷ್ಟು ಕೆಟ್ಟವನು, ಎಂಥ ವ್ಯಕ್ತಿ ನಾನು, ನನ್ನ ಆಲೋಚನೆಗಳೇನು, ನನ್ನ ಅನಿಸಿಕೆಗಳೇನು, ನಾನು ಏನು ಮಾಡ್ತಾ ಇದ್ದೀನಿ, ಯಾಕೆ ಮಾಡ್ತಾ ಇದ್ದೀನಿ, ಒಂದೊಂದು ಕೂಡ ಬಲ್ಲವರು ದೇವರು. ಆತನು, ವಚನ 14, ಕೀರ್ತನೆಗಳ 103 ವಚನ 14, ಆತನು ನನ್ನ ಪ್ರಕೃತಿಯನ್ನು ಬಲ್ಲನು. ನಾವು ಧೂಳಿಯಾಗಿದ್ದೇವೆಂಬುದನ್ನು ನೆನಪು ಮಾಡಿಕೊಳ್ಳುತ್ತಾನೆ. ನಾವು ಬರೀ ಏನು ಲೆಕ್ಕಕ್ಕಿಲ್ಲ, ಆದರೂ ಇಷ್ಟು ಅಪಾರವಾಗಿ ದೇವರು ನಮ್ಮನ್ನು ಪ್ರೀತಿ ಮಾಡಬೇಕು. ಎಂತಹ ಸುಂದರವಾದಂಥ ವಚನಗಳು. ಎಷ್ಟು ನಮ್ಮ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ ಅನ್ನೋದು ಈ ವಚನಗಳೆಲ್ಲ ಅರ್ಥ. ಈ ಪ್ರೀತಿನ ಎಷ್ಟು ನಾನು ಜೀರ್ಣಿಸ್ಕೊಂತೀನೋ ಅಷ್ಟು ಪ್ರಗತಿ ಹೊಂದುತ್ತಾ ಇದ್ದೀನಿ ಅಂತ ಕ್ರೈಸ್ತರ ಜೀವನದಲ್ಲಿ. ನಾವೇ ಇದು ಮಾಡ್ಬೇಕು ಅದು ಮಾಡ್ಬೇಕಂತಿಲ್ಲ, ಇದ್ರಲ್ಲಿ ಬೆಳಿಬೇಕು. ಇದ್ರಲ್ಲಿ ಬೆಳೀತಾ ಇದ್ದೀನ? ಹೌ ಮಚ್ ಐ ಫೀಲ್ ಲವ್ಡ್ ಬೈ ಗಾಡ್ ಮೆಜರ್ಸ್ ಮೈ ಗ್ರೋತ್ ಇನ್ ಮೈ ಕ್ರಿಶ್ಚಿಯನ್ ಲೈಫ್. ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು ಅಂದ್ರೆ ಈ ವಿಷಯದಲ್ಲಿ ಮುಂದಿನ ಬರುವಂತ 6 ದಿನಗಳಲ್ಲಿ, ಇವತ್ತಿಗೂ ಸೇರಿ 6 ದಿನ ಅಂತ ಲೆಕ್ಕ ತಗೊಳ್ಳೋಣ. ಈ 6 ದಿನಗಳಲ್ಲಿ ಒಂದೊಂದು ದಿನ ಕೂಡ ಒಂದೊಂದು ವಚನನ ಬಾಯ್ಪಾಠ ಮಾಡ್ಕೊಳ್ಳಿ. ಆ ವಚನಗಳು ಯಾವ್ದ್ರ ಬಗ್ಗೆ ಇರ್ಬೇಕಂದ್ರೆ, ದೇವರು ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನೋಂಥ ವಚನ ತಗೊಳ್ಳಿ, ಬಾಯ್ಪಾಠ ಮಾಡ್ಕೊಳ್ಳಿ. ಇಡೀ ದಿನ ಆ ವಚನದ ಬಗ್ಗೆ ಧ್ಯಾನದಲ್ಲಿ ಕೂತ್ಕೊಳ್ಳಿ. ಇದು ನಾವು ಪ್ರಗತಿ ಹೊಂದಬೇಕಲ್ಲ, ಬರೀ ಇದು 6 ದಿನ ಮಾಡಿ ನೋಡೋಣ ನಾವು ಎಷ್ಟರ ಮಟ್ಟಿಗೆ ಪ್ರಗತಿ ಹೊಂದ್ತಾ ಇದ್ದೀರಿ, ಈ ಪ್ರಗತಿ ಹೊಂದಿದಾಗ ಏನಾಗುತ್ತೆ ಅಂತ ಹೇಳಿ ಅನುಭವಿಸಿ ನೋಡೋಣ. ಹೇಗೆ ಬರುವಂತ ಬರೀ 6 ದಿನಗಳಲ್ಲಿ ಒಂದೊಂದು ದಿನನೂ ಒಂದೊಂದು ವಚನ, ನಿಮಗೆ ಇಷ್ಟವಾದಂತ ವಚನನ ತಗೊಳ್ಳಿ. ಅದರಲ್ಲೂ ವಿಶೇಷವಾಗಿ ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥ ವಚನಗಳನ್ನು ತಗೊಳ್ಳಿ. ಅಕಸ್ಮಾತ್ ಈ ವಚನಗಳು ನನಗೆ ಗೊತ್ತಿಲ್ಲ ಬ್ರದರ್ ಅಂತ ಹೇಳಿದ್ರೆ, ನಾನು 6 ವಚನಗಳು ಅಂದ್ರೆ ನನಗೆ ಇಷ್ಟವಾದಂತ ಕೆಲವು 6 ವಚನಗಳು ನಿಮ್ಗೆ ಹೇಳ್ಕೊಡ್ತೀನಿ. ಒಂದೊಂದು ದಿನ ಒಂದೊಂದು ನೀವು ವಚನಗಳನ್ನ ಬಾಯ್ಪಾಠ ಮಾಡ್ಕೋಬಹುದು. ಮತ್ತಾಯ 10ನೇ ಅಧ್ಯಾಯ 30ನೇ ವಚನ. ಮತ್ತಾಯ 10ನೇ ಅಧ್ಯಾಯ ವಚನ 30 ಓದ್ತಾ ಇದ್ದೀನಿ. ಅಕಸ್ಮಾತ್ ಯಾರಿಗಾದ್ರೂ ನನಗೆ ವಿದ್ಯಾಭ್ಯಾಸ ಬರಲ್ಲ, ಓದೋದಕ್ಕೆ ಬರಲ್ಲ ಅಂತಂದ್ರೆ, ಈಗ ನಾನು ಓದುವಂತಹ ವಚನಗಳನ್ನ ಕೇಳಿಸ್ಕೊಂಡು ಅದನ್ನೇ ಬಾಯ್ಪಾಠ ಮಾಡ್ಕೊಳ್ಳಿ. ಅದಕ್ಕೋಸ್ಕರ ಈ ವಚನಗಳನ್ನ ಓದ್ತಾ ಇದ್ದೀನಿ. ಮತ್ತಾಯ 10ನೇ ಅಧ್ಯಾಯ 30ನೇ ವಚನ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿವೆ. ತಲೆ ಬಾಚಿಸಿರಲ್ವಾ, ಕೂದಲು ಬಿದೋಗುತ್ತಲ್ವಾ, ಲೆಕ್ಕ ಆಡ್ತಾ ಇದ್ದಾರೆ ದೇವರು. ಅಷ್ಟು ಪ್ರೀತಿ ಮಾಡ್ತಾರೆ ನಮ್ಮ. ಮತ್ತಾಯ 10:30. ರೋಮಾಪುರದವರಿಗೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದ್ದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ದೇವರು ನಾವಿನ್ನು ಪಾಪಿಗಳಾಗಿದ್ದಾಗಲೇ ತಮ್ಮ ಪ್ರಾಣ ಕೊಟ್ಟು ಅವರ ಪ್ರೀತಿನ ಸಿದ್ಧಾಂತಪಡಿಸಿಕೊಂಡಿದ್ದಾರೆ. ರೋಮಾಪುರದವರಿಗೆ 5:8 ಅಂತ ಹೇಳುತ್ತೆ.
1 ಯೋಹಾನ 4ನೇ ಅಧ್ಯಾಯ 10ನೇ ವಚನ ಹೇಳುತ್ತೆ, ನಾವು ದೇವರನ್ನು ಪ್ರೀತಿಸಿದ್ದರಲ್ಲಿಯಲ್ಲ, ಆತನು ನಮ್ಮನ್ನು ಪ್ರೀತಿಸಿ ನಮ್ಮ ಪಾಪ ನಿವಾರಣಾರ್ಥವಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟದ್ದರಲ್ಲಿಯೇ ಪ್ರೀತಿಯ ನಿಜ ಗುಣವು ತೋರಿ ಬರುತ್ತದೆ. ನಾನೇನೋ ಹೋಗಿ ದೇವರನ್ನು ಪ್ರೀತಿ ಮಾಡಿದ್ದೀನಿ ಅಂತಲ್ಲ, ನನ್ನ ಪಾಪಗಳಿಗೋಸ್ಕರ ತನ್ನ ಪ್ರಾಣ ತ್ಯಾಗ ಮಾಡೋದ್ರಲ್ಲಿ ನಿಜವಾದ ಪ್ರೀತಿ ಏನು ಅನ್ನೋದು ತೋರಿಸ್ಕೊಟ್ಟಿದ್ದಾರೆ ನಮಗೆ. 1 ಯೋಹಾನ 4ನೇ ಅಧ್ಯಾಯ 10ನೇ ವಚನ. ರೋಮಾಪುರದವರಿಗೆ 8ನೇ ಅಧ್ಯಾಯ 32ನೇ ವಚನ ಹೇಳುತ್ತೆ, ಸ್ವಂತ ಮಗನನ್ನು ಉಳಿಸಿಕೊಳ್ಳದೆ ಆತನನ್ನು ನಮ್ಮೆಲ್ಲರಿಗೋಸ್ಕರ ಒಪ್ಪಿಸಿಕೊಟ್ಟನಲ್ಲ, ಮಗನನ್ನು ಕೊಟ್ಟ ಮೇಲೆ ಸಮಸ್ತವನ್ನು ನಮಗೆ ದಯಪಾಲಿಸದೇ ಇರುವನೇ. ಸ್ವಂತ ಮಗನನ್ನೇ ಬಲಿದಾನ ಮಾಡಿರುವಂತ ದೇವರು ಸಮಸ್ತ ಕೊಡದೇ ಇರ್ತಾನ? ಅಷ್ಟು ಪ್ರೀತಿ ಮಾಡ್ತಾರೆ ದೇವರು ನಮ್ಮನ್ನ ಅಂತ ರೋಮಾಪುರದವರಿಗೆ 8ನೇ ಅಧ್ಯಾಯ 32ನೇ ವಚನದಲ್ಲಿ ಹೇಳ್ತಾರೆ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ದೇವರು ಹೇಳ್ತಾ ಇದ್ರೆ, ನಾನನ್ನು ಪ್ರೀತಿ ಮಾಡಿರೋದು ಬರೀ ತಾತ್ಕಾಲಿಕ ಅಲ್ಲ, ಸ್ವಲ್ಪ ಸಮಯಕ್ಕಿರುವಂತ ಪ್ರೀತಿ ಅಲ್ಲ, ಶಾಶ್ವತ ಪ್ರೇಮ. ಸತ್ ಮೇಲೂ ಕೂಡ ನಾವು ಸ್ವರ್ಗದಲ್ಲಿ ಹೋಗಿ ಈ ದೇಹ ಬಿಟ್ಟು ಬೇರೆ ಒಂಥರ ಜೀವನ ಮಾಡ್ತಿರಲ್ಲ ಸ್ವರ್ಗದಲ್ಲಿ, ಆವಾಗ್ಲೂ ದೇವರು ನಮ್ಮನ್ನು ಪ್ರೀತಿ ಮಾಡ್ತಾರೆ. ಇದು ಶಾಶ್ವತದ ಪ್ರೇಮ. ಎಷ್ಟು ಅಪಾರವಾಗಿದೆ. ಯೆರೆಮೀಯ 31:3 6ನೇ ವಚನ ಓದ್ತಾ ಇದ್ದೀನಿ. ಯೆಹೋಶುವ 1ನೇ ಅಧ್ಯಾಯ 9ನೇ ವಚನ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ, ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ, ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ದೇವರು ಹೇಳ್ತಾ ಇದ್ರೆ, ನಾನು ನಿಂಗೆ ಆಜ್ಞಾಪಿಸಿದ್ದೀನಲ್ಲ, ಏನಂತ? ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು, ಅಂಜಬೇಡ, ಕಳವಳಗೊಳ್ಳಬೇಡ. ಯಾಕೆ? ನೀನು ಎಲ್ಲೆಲ್ಲಿ ಹೋಗ್ತೀಯೋ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತೆ. ಪ್ರತಿಯೊಂದು ಕ್ಷಣ, ಪ್ರತಿಯೊಂದು ನಿಮಿಷ, ಯಾವಾಗ್ಲೂ ದೇವರು ನಮ್ಮ ಜೊತೆಲಿರ್ತಾರೆ. ಅಷ್ಟು ಪ್ರೀತಿ ಮಾಡುವಂತ ದೇವರು. ಈ ಪ್ರೀತಿಯಲ್ಲಿ ನಾವು ಬೆಳೀತಾ ಇದ್ದೀರಾ? ಈ ಪ್ರೀತಿನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಬೆಳೀತಾ ಇದ್ದೀರಾ? ಈ ಪ್ರೀತಿನ ಜೀರ್ಣಿಸ್ಕೊಳ್ಳೋದ್ರಲ್ಲಿ ಬೆಳೀತಾ ಇದ್ದೀನ? ಅದು ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಅಂದ್ರೆ. ಈ ವಾರ ನಾವು ಒಂದೊಂದು ದಿನ ಒಂದೊಂದು ವಚನ, ನಾನು ಹೇಳಿರೋಂಥ ಈ ವಚನನೇ ಭಯಪಾಠ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮಗಿಷ್ಟವಾದಂಥ ಬೇರೆ ವಚನಗಳು ತಗೊಳ್ಳಿ. ಆದ್ರೆ ದೇವರ ಪ್ರೀತಿ ನಮ್ಮ ಒಬ್ಬೊಬ್ಬರ ಮೇಲೆ ಕೂಡ ವೈಯಕ್ತಿಕವಾಗಿ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ, ಆ ವಿಷಯದಲ್ಲಿ, ಆ ಜ್ಞಾನದಲ್ಲಿ ನಾವು ಬೆಳಿಬೇಕು. ಆವಾಗ ಪ್ರಗತಿ ಹೊಂದ್ತಾ ಇದ್ವಿ ಅಂತ. ಈ 6 ದಿನ ಪ್ರಾಕ್ಟೀಸ್ ಮಾಡಿ ನೋಡೋಣ, ರುಚಿ ನಮ್ಗೆ ಗೊತ್ತಾಗುತ್ತೆ, ಆಮೇಲೆ ಅದನ್ನ ಹಂಗೆ ಕಂಟಿನ್ಯೂ ಮಾಡ್ಕೊಂಡು, ಓಕೆನಾ? ಸೊ ಇದು ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದಬೇಕಾದ್ರೆ ನಾವು ಮಾಡಬೇಕಾಗಿರುವಂತ ವಿಷಯ. ಕಲುವಿಕೆನ ಮುಂದುವರಿಸ್ಕೊಂಡು 2ನೇ ಅಂಶ ಇದರಲ್ಲಿ, ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನ ಅಂತಂದ್ರೆ 1ನೇ ಅಂಶ ಅರ್ಥ ಮಾಡ್ಕೊಂಡ್ರಿ. 2ನೇ ಅಂಶ, ನಾನು ಎಷ್ಟು ಕೃತಜ್ಞತಾ ಭಾವನೆ ತುಂಬಿದೆ ನನ್ನಲ್ಲಿ ಎಷ್ಟು ಕೃತಜ್ಞತಾ ಭಾವನೆ ತುಂಬಿದೆ. ಎಷ್ಟು ಜಾಸ್ತಿ ಅಂದ್ರೆ, ಕೆಲವು ದಿನಗಳ ಹಿಂದೆ ನನ್ನಲ್ಲಿ ಎಷ್ಟು ಕೃತಜ್ಞತಾ ಭಾವನೆ ತುಂಬಿದೆಯೋ, ಇವಾಗ ಅದಕ್ಕಿಂತ ಜಾಸ್ತಿ ತುಂಬಿದೆ ಅಂತಂದ್ರೆ ಪ್ರಗತಿ ಹೊಂದ್ತಾ ಇದ್ದೀನಿ. ಸೊ ಒಂದೊಂದು ದಿನ ಕೂಡ ನಾವು ಪ್ರಗತಿ ಹೊಂದಬೇಕಂದ್ರೆ ದೇವರು ಅಷ್ಟೊಂದು ಆಶೀರ್ವಾದ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಒಂದೊಂದು ವಿಷಯಕ್ಕೆ ಅವರ ಕರುಣೆ, ಅವರ ಕೃಪೆ, ಅವರ ಪ್ರೀತಿ, ಈ ಒಂದೊಂದು ವಿಷಯಕ್ಕೂ ನಾನು ಎಷ್ಟು ಕೃತಜ್ಞತೆಯಲ್ಲಿ ಬೆಳೀತಾ ಇದ್ದೀನೋ ಅದು ನನ್ನ ಪ್ರಗತಿ. 1 ಥೆಸಲೋನಿಕದವರಿಗೆ 5ನೇ ಅಧ್ಯಾಯ ವಚನ 16ರಿಂದ 18 ಹೇಳುತ್ತೆ, ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ.
ಒಂದೊಂದು ದಿನ ಕೂಡ ದೇವರು ಎಷ್ಟೊಂದು ಆಶೀರ್ವಾದ ಮಾಡ್ತಾ ಇದ್ದಾರೋ ಆ ಒಂದೊಂದು ವಿಷಯಕ್ಕೂ ಕೃತಜ್ಞತಾ ಸ್ತುತಿ ಮಾಡಿರಿ ಅಂತ ಇದೆ. ಕೆಲವು ಸಾರಿ ಕೆಲವರ ಜೀವನದಲ್ಲಿ ಹಾನಿಕರ ವಿಷಯ, ದುಃಖಕರ ವಿಷಯ ನಡೆದಾಗ ಆ ವಿಷಯಕ್ಕೂ, ಇಲ್ಲಿ ಎಲ್ಲದರಲ್ಲಿಯೂ ಅಂತದಿಲ್ಲ, ಆ ವಿಷಯಕ್ಕೂ ಕೃತಜ್ಞತನಾಗಿರ್ಬೇಕಾ ಅನ್ನೋಂಥ ಪ್ರಶ್ನೆ ಬಂದ್ರೆ, ಇದು ಮಾಮೂಲಿ ಮಾನವನಾಗಿ ಮನುಷ್ಯನಾಗಿ ಆಲೋಚನೆ ಮಾಡಿದ್ರೆ ದುಃಖಕರ ವಿಷಯದಿಂದ ನಾನು ಯಾಕೆ ಕೃತಜ್ಞತನಾಗಿರ್ಬೇಕು ಅನ್ನಂತ ನಮ್ಗೆ ಅನ್ನಿಸ್ಬೋದು. ಆದರೆ ದೈವಿಕವಾಗಿ ನೋಡಿ, ಕಾಲನ ಮಿಂಚಿ ನೋಡಿ, ಕಾಲದಲ್ಲಿ ಕುತ್ಕೊಂಡು ನೋಡಿದ್ರೆ ಈ ಕ್ಷಣದಲ್ಲಿ ನನಗೆ ದುಃಖ ಇದೆ, ಆ ದುಃಖದಲ್ಲಿ ನಾನು ಹೇಗೆ ಕೃತಜ್ಞತನಾಗಿರೋದು ಅಂತ ನಮ್ಗೆ ಅನಿಸ್ಬೋದು. ಕಾಲನ ಮಿಂಚಿ ನೋಡ್ದ ಅಂದ್ರೆ ದೇವರು ಅದ್ಭುತವಾಗಿ ಎಲ್ಲವನ್ನೂ ಜೋಡಿಸಿರ್ತಾರೆ. ಏನೇನ್ ನಡೆದ್ರು ಅದು ನಮ್ಮ ಒಳ್ಳೇದಕ್ಕೋಸ್ಕರ ನಡೆದಿರುತ್ತೆ. ಹಿತಕರ ವಿಷಯ, ಅಹಿತಕರ ವಿಷಯ ಎರಡು ಕೂಡ ನಮ್ಮ ಒಳ್ಳೇದಕ್ಕೆ ನಡೆದಿರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು, ಅದನ್ನ ಜೀರ್ಣಿಸ್ಕೊಂಡು, ಈ ಸತ್ಯಾಂಶಗಳನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಆ ಅಹಿತಕರವಾದಂಥ ವಿಷಯಕ್ಕೂ ಕೂಡ ನಾವು ಕೃತಜ್ಞತೆ ಹೇಳಬಹುದು. ಅಷ್ಟು ಅದ್ಭುತ ಕ್ರೈಸ್ತರ ಜೀವನ ಇದು. ಇಂತಹ ಒಂದು ಕಣ್ಣೋಟ ಕ್ರೈಸ್ತರ ಜೀವನದಲ್ಲಿ ಮಾತ್ರ ಸಾಧ್ಯ. ಕ್ರೈಸ್ತರ ಜೀವನದಿಂದ ಹೊರಗೋಗಿ ನೋಡ್ದ ಅಂತಂದ್ರೆ ಅಸಾಧ್ಯ. ಅದಕ್ಕೋಸ್ಕರ ಯಾವಾಗಲೂ ಸಂತೋಷವಾಗಿರಕ್ ಸಾಧ್ಯ ಆಗುತ್ತೆ. ಯಾವಾಗಲೂ ನಮ್ಮ ಜೀವನ ಏರುಪೇರುಗಳಿರುತ್ತೆ, ಸಂತೋಷ ಏರುಪೇರು ಇರಬೇಕಿಲ್ಲ, ಯಾವಾಗಲೂ ಸಂತೋಷವಾಗಿರ್ಬೋದು. ಎಡ ಬಿಡದೆ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆಯಲ್ಲಿ ಕೃತಜ್ಞತಾ ಸ್ತುತಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ. ಇದು ದೇವರ ಚಿತ್ತ, ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ ಅಂತ ವಚನ ಹೇಳ್ತಾ ಇದೆ. ಸೊ ನಾನು ಕೃತಜ್ಞತೆಯಲ್ಲಿ ಎಷ್ಟು ಬೆಳೀತಾ ಇದ್ದೀನಿ, ನನ್ನ ಮನಸ್ಸಿನಲ್ಲಿ ಆ ಕೃತಜ್ಞತಾ ಭಾವನೆ ಎಷ್ಟರ ಮಟ್ಟಿಗೆ ತುಂಬಿದೆ, ಆ ಕೃತಜ್ಞತಾ ಭಾವನೆ ತುಂಬಿ ಹೆಚ್ಚಿದೆ, ಆ ಕೃತಜ್ಞತೆ ಭಾವನೆಗಳು ಹೆಚ್ಚುತ್ತಾ ಇದೆ ಅಂತಂದ್ರೆ ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ ಅರ್ಥ. ಏನ್ ಮಾಡ್ಬೇಕು ಇದಕ್ಕೆ? ಪ್ರಾಕ್ಟಿಕಲ್ ಆಗಿ ನಾವು ಯಾವತ್ತೋ ಒಂದಿನ ಮಿನಿಸ್ಟ್ರಿಯಲ್ಲಿ ಪ್ರೇಯರ್ ಮಾಡಬೇಕು, ಬ್ರೋ ನೀವು ಕೃತಜ್ಞತಾ ಸ್ತುತಿ ಹೇಳಿ ಅಂತಂದ್ರೆ ಆವಾಗ ಕೃತಜ್ಞತೆಗಳ ಬಗ್ಗೆ ಪ್ರಾರ್ಥನೆ ಮಾಡ್ತೀವಿ. ಅಥವಾ ಯಾರ ಜೊತೆಲಿ ಆದ್ರೂ ಪ್ರಾರ್ಥನೆ ಮಾಡ್ಬೇಕಾದ್ರೆ ಆವಾಗ ಕೃತಜ್ಞತೆಗಳ ಬಗ್ಗೆ ಪ್ರಾರ್ಥನೆ ಮಾಡ್ತೀವಿ. ಆ ರೀತಿಲಿ ಇಲ್ದಿರ ಪ್ರತಿ ದಿನ ಒಂದಷ್ಟು ಸಮಯ ಅಂತ ತೆಗೀರಿ. ಅದು ವಿಶೇಷವಾದಂಥ ಸಮಯ, ಕೃತಜ್ಞತಾ ಸ್ತುತಿ ಮಾಡುವಂಥ ಸಮಯ. ಪ್ರತಿ ಸಾರಿ ಕೂಡ ನಾನು ವೈಯಕ್ತಿಕ ನನ್ನ ಜೀವನದಲ್ಲಿ ನೋಡಿದ್ದೀನಿ, ಈ ಕೃತಜ್ಞತೆ ಅನ್ನೋಂಥ ವಿಷಯ ಆಲೋಚನೆ ಮಾಡಿದಾಗ ತುಂಬಾ ಭಾವುಕನಾಗ್ಬಿಡ್ತೀನಿ. ಯಾಕಂದ್ರೆ ದೇವರು ಅಷ್ಟೊಂದು ಸುರಿದಿದ್ದಾರೆ ನನ್ನ ಜೀವನದಲ್ಲಿ ಅವರ ಆಶೀರ್ವಾದಗಳನ್ನ. ಅಯ್ಯೋ, ಹೇಳಕ್ಕಾಗಲ್ಲ, ಪದಗಳಲ್ಲಿ ವರ್ಣಿಸಕ್ಕಾಗಲ್ಲ. ಅಷ್ಟು ಅದ್ಭುತವಾದಂಥ ವಿಷಯಗಳು ನನ್ನ ಜೀವನದಲ್ಲಿ ದೇವರು ಮಾಡಿದ್ದಾರೆ. ಆ ಕೃತಜ್ಞತಾ ಭಾವನೆ ತುಂಬಿದಾಗ ಹೇಳ್ಕೊಳಕ್ಕಾಗದಿರೋಂಥ ಸಂತೋಷ, ಸಂತೃಪ್ತಿ ನನ್ನಲ್ಲಿ ಬಂದ್ಬಿಡುತ್ತೆ. ಅನುಭವ ಮಾಡಿ ನೋಡಿ. ಪ್ರತಿದಿನ ಕೆಲವು ಕ್ಷಣಗಳು, ಕೆಲವು ನಿಮಿಷಗಳು, ಒಂದೊಂದು ದಿನ ಕೂಡ, ಈ ದಿನ ದೇವರು ನನ್ನ ಜೀವನದಲ್ಲಿ ಏನೆಲ್ಲ ಆಶೀರ್ವಾದಗಳು ಮಾಡಿದ್ದಾರೆ, ಕೃತಜ್ಞತಾ ಸ್ತುತಿ ಮಾಡಿ. ಅಹಿತವಾಗಿದ್ರು ಅದರಲ್ಲಿ ಏನೋ ಒಂದು ಒಳ್ಳೇದಿರುತ್ತೆ, ಅದಕ್ಕೋಸ್ಕರ ಕೃತಜ್ಞತಾ ಸ್ತುತಿ ಮಾಡಿ. ಮತ್ತೆ ಅವಾಗಲೇ ಹೇಳ್ದಂಗೆನೆ ಪ್ರೀತಿ ಜೀರ್ಣಿಸ್ಕೊಳ್ಳೋದ್ರಲ್ಲಿ ಬೆಳೆಯೋದಂತ ಕೃತಜ್ಞತಾ ಸ್ತುತಿಯಲ್ಲಿ ಬೆಳೆದುಕೊಂಡು ಒಂದೊಂದು ದಿನ, ಬರುವಂತ ಒಂದು ವಾರ, ಒಂದೊಂದು ದಿನ ಕೂಡ ಕೆಲವು ನಿಮಿಷಗಳು ತೆಗೆದ್ಬಿಟ್ಟು ಈ ದಿನ ದೇವ್ರು ನನ್ನ ಜೀವನದಲ್ಲಿ ಏನೆಲ್ಲ ಮಾಡಿದ್ರು ಅಂತ ಪಟ್ಟಿ ಮಾಡ್ತಾರೆ. ಬೇಕಂದ್ರೆ ಒಂದು ಬುಕ್ ಇಟ್ಕೊಳ್ಳಿ, ಆ ಬುಕ್ಕಲ್ಲಿ ಬರೀತಾ ಹೋಗ್ತಾರೆ. ಭಾನುವಾರ ದೇವ್ರು ಇದು ಮಾಡಿದ್ರು, ಸೋಮವಾರ ದೇವ್ರಿಗೆ ಮಾಡಿದ್ರು, ಶನಿವಾರ ದೇವ್ರಿಗೆ ಮಾಡಿದ್ರು, ಆ ಪಟ್ಟಿ ಬರ್ಕೊಂಡು ಹೋಗ್ತಾರೆ. ಇದು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಿ ಎಷ್ಟು ಸಂತೋಷ, ಸಂತೃಪ್ತಿ ನಿಮ್ಮಲ್ಲಿ ತುಂಬುತ್ತೆ ಅಂತ. ಯಾವಾಗಾದ್ರೂ ತುಂಬಾ ನಿರಾಸೆ, ನಿರುತ್ಸಾಹ ಇಂತಹ ವಿಷಯಗಳು ತುಂಬಿದ್ದಾಗ ಕೃತಜ್ಞತೆ ಮಾಡಕ್ ಶುರು ಮಾಡಿ. ಅವಾಗ ನೋಡಿ ನಮ್ಮ ಅಂತರಂಗದಲ್ಲಿ ಎಂತೆಂತಹ ಬದಲಾವಣೆಗಳಾಗತ್ತೆ ಅಂತ ಹೇಳಿ. ಯಾವಾಗೆಲ್ಲ ನಿಮ್ಗೆ ಅಯ್ಯೋ ಡಿಸ್ಕರೇಜ್ ಆಗಿದ್ದೀನಿ, ಅಯ್ಯೋ ಆಗ ನಿಮ್ ಜೀವನ ಹೆಂಗೆ ಹೋಗ್ತಾ ಇದೆ ಅಂತಂದ್ರೆ ಈ ಪಟ್ಟಿ ಬರ್ದಿರ್ತಿರಲ್ಲ, ಅದನ್ನ ಅವಾಗ ಓದಿ. ಎಷ್ಟು ಅದ್ಭುತ ಅನ್ಸುತ್ತೆ ಗೊತ್ತಾ? ಸೊ ಈ
ಕೃತಜ್ಞತಾ ಭಾವನೆಯಲ್ಲಿ ನಾವು ಬೆಳೀತಾ ಇದ್ರೆ ನಾನು ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ ಅರ್ಥ. ಇದು 2ನೇ ಅಂಶ. 3ನೇ ಅಂಶ, ನಾವೇನ್ ಮಾಡ್ಬೇಕಂತಂದ್ರೆ ಕೆಲವು ವಚನಗಳನ್ನು ಓದ್ತೀನಿ. ಆ ಒಂದೊಂದು ವಚನಗಳಲ್ಲಿ ಕೂಡ ದೇವರು ಏನು ಹೇಳ್ತಾ ಇದ್ದಾರೆ ಅಂತ ನೋಡಿ. ಲೂಕ 13:24, ಆತನು ಅವರಿಗೆ ಇಕ್ಕಟ್ಟಾದ ಬಾಗಿಲಿನಿಂದ ಒಳಕ್ಕೆ ಹೋಗುವುದಕ್ಕೆ ಹೆಣಗಾಡಿರಿ. ಗಮನ ಆಡಬೇಕಾಗಿರೋ ವಿಷಯ, ಹೆಣಗಾಡಿರಿ. ಬಹುಜನ ಒಳಕ್ಕೆ ಹೋಗುವುದಕ್ಕೆ ನೋಡುವರು, ಆದರೆ ಅವರಿಂದ ಆಗುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಅಂತ ಯೇಸು ನಮ್ಗೆ ಹೇಳಿದ್ರು. 2ನೇ ಪೇತ್ರನು 3ನೇ ಅಧ್ಯಾಯ 14ನೇ ವಚನ ಹೇಳ್ತಾರೆ, ಆದ ಕಾರಣ ಪ್ರಿಯರೇ, ನೀವು ಇವುಗಳನ್ನು ಎದುರು ನೋಡುವವರಾಗಿರುವುದರಿಂದ ಶಾಂತವಾಗಿದ್ದು ಆತನೆದುರಿನಲ್ಲಿ ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ. ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿಯೂ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡಿರಿ ಅಂತ ಹೇಳ್ತಾ ಇದೆ. ಇಬ್ರಿಯರಿಗೆ 12ನೇ ಅಧ್ಯಾಯ 14ನೇ ವಚನ, ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಇಲ್ಲಿ ಪ್ರಯತ್ನ ಮಾಡಿ ಅಂತದೆ. 2ನೇ ತಿಮೋಥಿ 2ನೇ ಅಧ್ಯಾಯ 15ನೇ ವಚನ, ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸ ಪಡು. ಮತ್ತೆ ಇಲ್ಲಿ ಕೂಡ ದೇವರ ದೃಷ್ಟಿಯಲ್ಲಿ ಯೋಗ್ಯನಾಗಿ ಕಾಣಿಸುವುದಕ್ಕೆ ಪ್ರಯಾಸ ಪಡು. ಇಬ್ರಿಯರಿಗೆ 4ನೇ ಅಧ್ಯಾಯ 11ನೇ ವಚನ, ಆದುದರಿಂದ ನಾವು ಆ ವಿಶ್ರಾಂತಿಯಲ್ಲಿ ಸೇರುವುದಕ್ಕೆ ಪ್ರಯಾಸ ಪಡೋಣ. ಸೊ ಈ ಒಂದೊಂದು ವಚನಗಳಲ್ಲೂ ಕೂಡ ನಾವು ನೋಡ್ಬೋದು, ದೇವರು ನಮ್ಗೇನು ಹೇಳ್ತಾ ಇದ್ರೆ, ಹೆಣಗಾಡಿರಿ, ಪ್ರಯಾಸ ಪಡಿರಿ, ಪ್ರಯತ್ನ ಮಾಡಿ. ಪ್ರಯಾಸ ಪ್ರಯಾಸ ಪ್ರಯಾಸ, ಮೇಕ್ ಎವ್ರಿ ಎಫರ್ಟ್ ಅಂತ ಇದ್ದಾರೆ. ಸೊ ನಾನು ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀನಿ ಅಂತಂದ್ರೆ ನಾನು ತೂಕ ಹಾಕೊಂಡು ಏನ್ ನೋಡ್ಬೇಕು, ಪ್ರಯಾಸ ಪಡ್ತಾ ಇದ್ದೀನ, ಸಂಪೂರ್ಣ ಮನಸ್ಸಿನಿಂದ ಪ್ರಯಾಸ ಪಡ್ತಾ ಇದ್ದೀನ. ನಾನು ಪರಿಪೂರ್ಣತೆ ಹೊಂದೋದಕ್ಕಾಗೋದಿಲ್ಲ, ಪರಿಪಕ್ವತೆ ಹೊಂದೋದಕ್ಕಾಗೋದಿಲ್ಲ, ಅಂದ್ರೆ ಸಂಪೂರ್ಣ ಪರಿಪಕ್ವತೆ ಹೊಂದೋದಕ್ಕಾಗೋದಿಲ್ಲ, ಸಂಪೂರ್ಣವಾಗಿ ಪರಿಶುದ್ಧವಾಗಿರೋದಕ್ಕಾಗೋದಿಲ್ಲ. ಪ್ರಯಾಸ ಪಡ್ತಾ ಇದ್ದೀನ, ಪರಿಶುದ್ಧವಾಗಿರೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀನ, ಪರಿಪಕ್ವತೆ ಹೊಂದೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀನ, ಸಮಾಧಾನದಿಂದ ಇರೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀನ, ನಿರ್ಮಲರಾಗಿಯೂ ನಿರ್ದೋಷಿಗಳಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀನ. ಕಷ್ಟ ಇದೆ, ಈ ಇಕ್ಕಟ್ಟಾದ ಬಾಗಿಲಿಂದ ಒಳಕ್ಕೆ ಹೋಗೋದಕ್ಕೆ ಹೆಣಗಾಡ್ತಾ ಇದ್ದೀನ. ಹೌದು, ಹೆಣಗಾಡ್ತಾ ಇದ್ದೀನಿ, ಪ್ರಯಾಸ ಪಡ್ತಾ ಇದ್ದೀನಿ, ಪ್ರಯತ್ನ ಪಡ್ತಾ ಇದ್ದೀನಿ ಅಂತಂದ್ರೆ ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ. ಇಲ್ಲಿ ನಾನು ಇಲ್ಲಿಂದ ಇವಾಗ ನಾನು ಪಾಪವಿಲ್ಲದಂತ ಜೀವನ ಮಾಡಬೇಕು ಅನ್ನೋದು ಗೋಲ್ ಅಲ್ಲ. ಪಾಪವಿಲ್ಲದಂತ ಜೀವನ ಮಾಡೋದಕ್ಕೆ ಪ್ರಯಾಸ ಪಡ್ತಾ ಇದ್ದೀನಿ. ಯಾಕಂದ್ರೆ ದೇವ್ರಿಗೆ ಗೊತ್ತಿದೆ, ಈ ಇಹಲೋಕದಲ್ಲಿರ್ಬೇಕಾದ್ರೆ ಪರಿಪೂರ್ಣತೆ ಪರಿಪಕ್ವತೆ ಹೊಂದೋದಕ್ಕಾಗೋದಿಲ್ಲ, ಪರಲೋಕದಲ್ಲಿ ಮಾತ್ರ ಸಾಧ್ಯ. ಆದ್ರೆ ಪ್ರಯಾಸ ಪಡ್ತಾ ಇದ್ದೀನ, ಎಷ್ಟು ಪ್ರಯಾಸ ಪಡ್ತಾ ಇದ್ದೀನೋ ಅಷ್ಟು ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ. ಸ್ಥಗಿತ ಆಗಿರೋದು ಬೇಡ, ಒಂದ್ ಕಡೆ ನಿಂತ್ಕೊಂಡಾಗಿರೋದು ಬೇಡ. ಒಂದ್ ಕಡೆ ನಿಂತ್ಕೊಂಡ್ಬಿಟ್ಟಿದ್ರೆ ನನ್ನ ಕೆಟ್ಟತನನೇ ನನ್ನನ್ನ ಶಿಕ್ಷಿಸುತ್ತೆ ಅಂತ ಯೆರೆಮೀಯದಲ್ಲಿ ಹೇಳಿದ್ ನಾವು ಓದಿದ್ರಿ. ಆ ರೀತಿಲಿರೋದು ಬೇಡ, ಪ್ರಯಾಸ ಪಡೋಣ. ಎಷ್ಟು ಪ್ರಯಾಸ ಪಡ್ತಾ ಇದ್ದೀನೋ ಅಷ್ಟು ನಾನು ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ. ಅದರಲ್ಲೂ ವಿಶೇಷವಾಗಿ ಪೇತ್ರ ಬರೀತಾರೆ, 2ನೇ ಪೇತ್ರ 1ನೇ ಅಧ್ಯಾಯ ವಚನ 5ರಿಂದ 11. ಇದು ಆಳವಾಗಿ ಅರ್ಥ ಮಾಡ್ಕೊಂಡಂತಂದ್ರೆ ಅದ್ಭುತವಾಗಿರುತ್ತೆ. ಏನ್ ಹೇಳುತ್ತೆ? 2ನೇ ಪೇತ್ರ 1ನೇ ಅಧ್ಯಾಯ ವಚನ 5ರಿಂದ 11, ಈ ಕಾರಣದಿಂದಲೇ ನೀವು ಪೂರ್ಣ ಶಕ್ತಿಯುಳ್ಳವರಾಗಿದ್ದು ನಿಮಗಿರುವ ನಂಬಿಕೆಗೆ, ಅಂದ್ರೆ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಈ ರೀತಿಯಲ್ಲಿ ಮಾಡಿದ್ರೆ ಏನಾಗುತ್ತೆ? ವಚನ 8, ಇವು ನಿಮ್ಮಲ್ಲಿದ್ದು ಹೆಚ್ಚುತ್ತಾ ಬಂದರೆ, ನಾವು ಪ್ರಗತಿ ಹೊಂದ್ತಾ ಬರ್ತಾ ಇದ್ರೆ, ನಾನು ಪ್ರಯಾಸ ಪಟ್ಕೊಂಡು ಬರ್ತಾ ಇದ್ರೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರನು, ನಿಷ್ಫಲರು ಆಗದಂತೆ ಮಾಡುತ್ತಾನೆ. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ. ಯಾರು ಈ ಒಂದೊಂದು ವಿಷಯದಲ್ಲೂ ಪ್ರಯಾಸ ಪಡ್ತಾ ಇಲ್ವೋ, ನಂಬಿಕೆಗೆ ಸದ್ಗುಣಕ್ಕೆ ಜ್ಞಾನ, ಈ ರೀತಿಲಿ ಒಂದ್ರ ಮೇಲೆ ಜೋಡಿಸ್ಕೊಂಡು ಹೋಗ್ತಾ ಇಲ್ವೋ, ಅವನು ಕುರುಡನಾಗಿದ್ದಾನೆ. ಅವನು ದೂರದೃಷ್ಟಿ ಇಲ್ಲದವನಾಗಿದ್ದು
ತನ್ನ ಹಿಂದಣ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ಆದ್ದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡವುವುದಿಲ್ಲ ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಿತ್ಯ ರಾಜ್ಯದಲ್ಲಿ ಪ್ರವೇಶಿಸುವ ಹಾಗೆ ದೇವರು ನಿಮಗೆ ಧಾರಾಳವಾಗಿ ಅನುಗ್ರಹಿಸುವನು. ಎಲ್ಲ ಸ್ಟಾರ್ಟ್ ಆಗ್ತಾ ಇರೋದು ನಂಬಿಕೆಯಿಂದ. ಇವಾಗ ನಾವು ಸ್ವರ್ಗಕ್ಕೆ ಹೋಗ್ಬೇಕು. ನಾವು ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ನಾವು ಏನು ಮಾಡಕ್ ಸಾಧ್ಯ ಇಲ್ಲ, ಅಸಾಧ್ಯ. ನಾವು ಏನೋ ಒಂದು ಕಾರ್ಯ ಮಾಡಿ ಸ್ವರ್ಗಕ್ಕೆ ಹೋಗ್ತೀರಂದ್ರೆ ಅಸಾಧ್ಯ. ಇದು ದೇವರು ಕೊಡ್ತಾರಂತ ಉಡುಗೊರೆ. ನಾವೇನ್ ಮಾಡ್ಬೇಕು? ಯೇಸು ಕ್ರಿಸ್ತರನ್ನ ನಂಬಿದ್ರೆ ಸಾಕು, ಆ ಉಡುಗೊರೆ ನಮ್ದಾಗುತ್ತೆ. ನಾವೇನು ಮಾಡ್ಬೇಕಂತ ನಂಬಬೇಕಷ್ಟೆ. ನಂಬಿಕೆನೆ ಅಡಿಪಾಯ. ನಂಬಿಕೆ ಮೇಲೆನೆ ಬೇರೆ ಎಲ್ಲ ನಿಂತಿದೆ. ಸೊ ಈ ಪ್ರೀತಿ ನಾವೇನಾದ್ರೂ ಒಂದು ಮಾಡಿದ್ರೆ, ಇವಾಗ ಮಕ್ಳೇನಾದ್ರೂ ಒಂದು ಒಳ್ಳೇದು ಮಾಡಿದ್ರೆ, ಅಂದ್ರೆ ಒಂದು ಒಳ್ಳೆ ಕಾರ್ಯ ಮಾಡಿದ್ರು, ಮನೇಲಿ ಕಸ ಗುಡಿಸಿದ್ರು ಅಥವಾ ಬೇರೆ ಏನೋ ಕೆಲಸ ಮಾಡಿದ್ರು ಅಂದ್ರೆ ನಾವು ಮೆಚ್ಚುಗೆ ಆಗಿ ನನ್ನ ಮಗ ಹಿಂಗ್ ಮಾಡ್ದ, ನನ್ನ ಮಗಳು ಹಿಂಗ್ ಮಾಡಿದ್ರು ಅಂತ ನಾವು ಚಾಕ್ಲೇಟ್ ಕೊಡೋದು, ಐಸ್ ಕ್ರೀಮ್ ಕೊಡೋದು, ಈ ರೀತಿ ಮೆಚ್ಚುಗೆ ಮಾಡ್ತೀವಿ. ಇವಾಗೇನು ಅವ್ರು ಮಾಡಿರೋಂಥ ಕಾರ್ಯಕ್ಕೋಸ್ಕರ ನಾವು ಮೆಚ್ತಾ ಇದ್ದೀರಿ, ಅವ್ರು ಮಾಡಿದ ಕಾರ್ಯಕ್ಕೋಸ್ಕರ ನಾವು ಪ್ರೀತಿ ಮಾಡ್ತಾ ಇರೋ ರೀತಿಲಿ ಅನ್ಸುತ್ತೆ. ಹಾಗಲ್ಲ ದೇವರಲ್ಲಿ. ದೇವ್ರು ಪ್ರೀತಿ ಮಾಡ್ತಾ ಇದ್ದಾರೆ. ನಾ ಇದು ಮಾಡಿದೆ, ಇದು ಮಾಡಿಲ್ಲ ಅನ್ನೋದಕ್ಕೋಸ್ಕರ ಅಲ್ಲ, ದೇವ್ರು ಪ್ರೀತಿ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರು ಪ್ರೀತಿ ಮಾಡೋಂಥ ದೇವ್ರು. ನನ್ನ ಮೇಲೆ ಪ್ರೀತಿ ಇಟ್ಟು ಪ್ರೀತಿ ಮಾಡ್ತಾ ಇದ್ದಾರೆ. ನಾನೇನ್ ಮಾಡ್ಬೇಕು? ನಂಬಬೇಕು, ಆ ಪ್ರೀತಿನ ಅಂಗೀಕಾರ ಮಾಡಬೇಕು ಅಷ್ಟೇ. ಆ ನಂಬಿಕೆ ಇದೆಯಾ, ಆ ನಂಬಿಕೆಗೆ ಸದ್ಗುಣ, ಆ ಸದ್ಗುಣಕ್ಕೆ ಜ್ಞಾನ. ಈ ರೀತಿಲಿ ಒಂದೊಂದು ವಿಷಯ ಈ ವಚನದಲ್ಲಿ ಪೇತ್ರ ಹೇಳುವಂತ ಒಂದೊಂದು ವಿಷಯಗಳನ್ನ ಮಾಡ್ಕೊಂಡು ಹೋಗ್ತಾ ಇದ್ರೆ, ಈ ಒಂದೊಂದು ವಿಷಯದಲ್ಲೂ ಹೆಚ್ಚುತ್ತಾ ಬಂದರೆ ನಾವು ಆಲಸ್ಯಗಾರರು, ನಿಷ್ಫಲರು, ಅಂದ್ರೆ ಅನ್ಪ್ರೊಡಕ್ಟಿವ್, ವೇಸ್ಟ್ ಆಗ್ದಿರ ಉತ್ತಮವಾದಂಥ ಜೀವನ ನಡೆಸ್ಕೊಂಡು ಹೋಗ್ಬೋದು ಅಂತ ಪೇತ್ರ ನಮ್ಗೆ ಹೇಳ್ಕೊಡ್ತಾರೆ. ಸೊ ಇದ್ರಲ್ಲೂ ಏನ್ ಹೇಳ್ತದೆ ಈ ವಚನದಲ್ಲಿ? ಪೇತ್ರ ಹೇಳ್ತಾ ಇರೋದು ಪ್ರಯಾಸ ಪಡಬೇಕು, ಪ್ರಯಾಸ ಪಡಬೇಕು, ಪ್ರಯಾಸ ಪಡಬೇಕು. ಎಷ್ಟು ಜಾಸ್ತಿ ಪ್ರಯಾಸ ಪಡ್ತಾ ಇರ್ತೀರೋ ಅಷ್ಟು ನಾವು ಪ್ರಗತಿ ಹೊಂದ್ತಾ ಇದ್ದೀರಿ ಅಂತ. ಸೊ ನಾವು ನಮ್ಮ ಕ್ರೈಸ್ತರ ಜೀವನದಲ್ಲಿ ಪ್ರಗತಿ ಹೊಂದ್ತಾ ಇದ್ದೀರಿ, ಅದನ್ನು ತೂಕ ಮಾಡಿ ನೋಡ್ಬೇಕು, ಅಳತೆ ಮಾಡಿ ನೋಡ್ಬೇಕು ಅಂತಂದ್ರೆ, ಒಂದು, ಅವರ ಪ್ರೀತಿನ ಎಷ್ಟು ಜೀರ್ಣಿಸ್ಕೊಂತಾ ಇದ್ದೀನಿ, ಆ ಜೀರ್ಣಲ್ಲಿ, ಆ ಒಂದು ತಿಳುವಳಿಕೆಯಲ್ಲಿ, ಆ ಜ್ಞಾನದಲ್ಲಿ ನಾನು ಬೆಳೀತಾ ಇದ್ದೀನ, ಪ್ರಗತಿ ಆಗ್ತಾ ಇದ್ದೀನಿ. ಎಷ್ಟು ನಾನು ಕೃತಜ್ಞತಾ ಭಾವನೆ ನನ್ನಲ್ಲಿ ತುಂಬ್ತಾ ಇದೆಯಾ, ಜಾಸ್ತಿ ತುಂಬ್ತಾ ಇದೆಯಾ, ಪ್ರಗತಿ ಆಗ್ತಾ ಇದೀನಿ. ಮೂರನೇದು, ಪ್ರಯಾಸ ಪಡ್ತಾ, ಪರಿಪಕ್ವತೆ ಪರಿಪೂರ್ಣತೆ ಆಗೋದಿಲ್ಲ, ಆದ್ರೆ ಪ್ರಯಾಸ ಪಡ್ತಾ ಇದ್ದೀನ. ಪ್ರಯಾಸ ಪಡ್ತಾ ಇದ್ರೆ ಮುಂದಕ್ಕೆ ಹೋಗ್ತಾ ಇದ್ದೀನಿ, ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ. ಸೊ ಈ ಮೂರು ವಿಷಯಗಳನ್ನು ಮನಸ್ಸಲ್ಲಿ ಇಟ್ಕೊಳ್ಳೋಣ. ಪ್ರಾಕ್ಟಿಕಲ್ ಆಗಿ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ, ಒಂದೊಂದು ದಿನಾನು ಒಂದೊಂದು ವಚನ, ದೇವ್ರು ನನ್ನ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ಒಂದು ವಚನನ ಬಾಯಪಾಠ ಮಾಡಿ ಅದನ್ನ ಇಡೀ ದಿನ ಧ್ಯಾನ ಮಾಡೋಣ. ಎರಡನೇದು, ಪ್ರತಿದಿನ ಕೆಲವು ಕ್ಷಣಗಳು ದೇವ್ರಿಗೋಸ್ಕರ ಇಟ್ಬಿಟ್ಟು ದೇವ್ರು ನನಗೇನ್ ಮಾಡಿದ್ರು ಅಂತ ಕೃತಜ್ಞತಾ ಪಟ್ಟಿ ಮಾಡು. ಪ್ರತಿದಿನ ಪ್ರಯಾಸ ಪಡ್ತಾ ಇದ್ದೀನ ಅಂತ ಗಮನದಲ್ಲಿ ಇಟ್ಕೊಳ್ಳೋಣ. ಈ ಮೂರು ಮಾಡ್ತಾ ಇದ್ರೆ ಕ್ರೈಸ್ತರ ಜೀವನದಲ್ಲಿ ನಾನು ಪ್ರಗತಿ ಹೊಂದ್ತಾ ಇದ್ದೀನಿ ಅಂತ ಅರ್ಥ. ಈಗ ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಜೆಫನ್ಯ 3ನೇ ಅಧ್ಯಾಯ 17ನೇ ವಚನಕ್ಕೆ ತಿರುಗಿಸೋಣ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಶೂರನಾಗಿದ್ದಾನೆ, ನಿನ್ನನ್ನು ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಣುಗಿ ಮೌನವಾಗಿರುವನು, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು. ಸೊ ಇಲ್ಲಿ ವಿಶೇಷವಾಗಿ ಗಮನಿಸಬೇಕಾದಂತ ಸಾಲು ಅಂತಂದ್ರೆ, ನಿನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು. ಇಂಗ್ಲಿಷಲ್ಲಿ ಇದು ಹೇಳುತ್ತೆ, ಗಾಡ್ ವಿಲ್ ಸಿಂಗ್ ಓವರ್ ಯು. ಹರ್ಷಧ್ವನಿ ಏನಂತ ಹೇಳುತ್ತೋ ಇಂಗ್ಲಿಷಲ್ಲಿ ದೇವರು ಹಾಡು ಹೇಳ್ತಾರೆ. ಅಂದ್ರೆ ಹರ್ಷಧ್ವನಿ, ಹಾಡು ಹೇಳ್ಕೊಂಡು. ಯಾಕೆ? ನಿನ್ನಲ್ಲಿ ಆನಂದಿಸಿ ಅಂದ್ರೆ ದೇವರು ನನ್ನಲ್ಲಿ ಆನಂದಿಸಿ, ಅಂದ್ರೆ ನನ್ನ ಬಗ್ಗೆ ಆಲೋಚನೆ ಮಾಡಿ, ನಾನು ಯಾರು, ಎಂಥವನು, ನನ್ನ ಮೇಲಿರುವಂತ ಆ ಪ್ರೀತಿಯ ಕಾರಣವಾಗಿ ಹರ್ಷಧ್ವನಿಗೈಯುವನು ಅಂತ. ಅಂದ್ರೆ ಸಂತೋಷದಿಂದ
ಇಲ್ಲಿ ಉಲ್ಲಾಸಿಸುವ ಅಂತ ಇದೆಯಲ್ವಾ, ಆ ಉಲ್ಲಾಸದಿಂದ ಪ್ರೀತಿಯಲ್ಲಿ ಮುಳುಗಿ ನನ್ನಲ್ಲಿ ಆನಂದಿಸಿ ದೇವರು ಹಾಡು ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ ನೋಡಿ, ಕೇಳಿಸ್ಕೊಳ್ಳಿ. ಏಕವಾಗಿ ದೇವರು ನನ್ನ ಬಗ್ಗೆ ಆಲೋಚಿಸಿಕೊಂಡು ನನ್ನ ಮೇಲಿರುವಂತ ಪ್ರೀತಿ, ಆ ಪ್ರೀತಿಯಲ್ಲಿ ಮುಳುಗಿ ಉಲ್ಲಾಸವೇ ಉಲ್ಲಾಸ, ಆ ಉಲ್ಲಾಸದಿಂದ ಆನಂದಿಸಿ ಹರ್ಷಧ್ವನಿ ಹಾಡು ಹೇಳ್ತಾ ಇದ್ದಾರೆ. ದೇವರು ಇಡೀ ಪ್ರಪಂಚನ ಸೃಷ್ಟಿ ಮಾಡಿರುವಂತ ಸೃಷ್ಟಿಕರ್ತ ದೇವರು ನನಗೋಸ್ಕರ, ನನ್ನ ಬಗ್ಗೆ ಅವರು ಆಲೋಚನೆ ಮಾಡ್ತಾ ಇದ್ದಾರೆ ಅನ್ನೋದೇ ದೊಡ್ಡ ವಿಷಯ. ಬರೀ ಆಲೋಚನೆ ಮಾಡೋದಲ್ಲ, ಪ್ರೀತಿಯಲ್ಲಿ ಮುಳುಗಿ ನನ್ನಲ್ಲಿ ಆನಂದಿಸಿ ಹಾಡು ಹೇಳ್ತಾ ಇದ್ದಾರೆ. ಕೇಳಿಸ್ಕೊಳ್ಳಿ, ಇದು ನಿಜ ಅಂತ ಅನ್ಸಲ್ಲ, ಆದ್ರೆ ನಿಜ. ಯಾಕೆ? ವಚನದಲ್ಲಿದೆ. ನಾನು ಹೇಳ್ತಲ್ಲ, ವಚನದಲ್ಲಿದ್ದೆ. ಚೆಫನ್ಯ 3ನೇ ಅಧ್ಯಾಯ 17ನೇ ವಚನ. ಈಗ ಈ ಕ್ಷಣ ದೇವರು ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಆಲೋಚಿಸಿ ಆನಂದಿಸಿ ಪ್ರೀತಿಯಲ್ಲಿ ಮುಳುಗಿ ಉಲ್ಲಾಸದಿಂದ ಹರ್ಷ ಧ್ವನಿಯಿಂದ ಮಾಡ್ತಾ ಇದ್ದಾರೆ. ನಿಜ, ವಚನ ಹೇಳ್ತಾ ಇದೆ, ಕೇಳಿಸ್ಕೊಳ್ಳಿ. ಶಿಲುಬೆ ಮೇಲೆ ಯೇಸು ಕ್ರಿಸ್ತರು ಎಷ್ಟೋ ನೋವು, ಎಷ್ಟೋ ಸಂಕಟ, ತಡ್ಕೊಳಕ್ಕಾಗದಷ್ಟು ನೋವು, ಹಿಂಸೆಗೊಳಗಾಗಿದೆ. ಅಷ್ಟು ಹಿಂಸೆಯಲ್ಲಿ ರಕ್ತ ಸುರ್ಕೊಂಡು ಹೋಗ್ತಾರೆ, ತಡ್ಕೊಳಕ್ಕಾಗದಿರೋಂಥ ನೋವು. ಆ ನೋವಿನಲ್ಲಿ ಯೇಸುವಿನ ಪ್ರಾರ್ಥನೆ, ತಂದೆ ಇವರು ಏನ್ ಮಾಡ್ತಾ ಇದ್ದಾರೆ, ಇವರು ಅರಿಯರು, ಕ್ಷಮಿಸು. ನನ್ನ ಬಗ್ಗೆ ಆಲೋಚನೆ ಮಾಡಿ, ನಿಮ್ಮ ಬಗ್ಗೆ ಆಲೋಚನೆ ಮಾಡಿ. ಇಂತಹ ದೇವರು ಈ ಕ್ಷಣ ನಮ್ಮ ಬಗ್ಗೆ ಆಲೋಚಿಸಿ ಉಲ್ಲಾಸದಿಂದ ಆನಂದದಿಂದ ಹಾಡು ಹೇಳ್ತಾ ಇದ್ದಾರೆ. ಇಷ್ಟು ಪ್ರೀತಿ ಮಾಡುವಂತ ದೇವರು ನಮ್ಮ ದೇವರು. ಈ ಪ್ರೀತಿ ಜೀರ್ಣಿಸ್ಕೊಂಡು ಅನುಭವಿಸ್ಕೊಂಡು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳೋಣ. ಹೌದು, ನಿಜ. ಯೇಸು ಕ್ರಿಸ್ತರು ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು, ಶಿಲುಬೆ ಮೇಲೆ ನನಗೋಸ್ಕರ ಪ್ರಾರ್ಥಿಸಿದ್ರು. ಈಗ ನನಗೋಸ್ಕರ ಹಾಡು ಹೇಳ್ತಾ ಇದ್ದಾರೆ. ಆ ಹಾಡನ್ನ ಕೇಳಿಸ್ಕೊಂಡು ಈ ರೊಟ್ಟಿ ಮತ್ತು ದ್ರಾಕ್ಷರಸ, ರೊಟ್ಟಿ ಯೇಸು ಕ್ರಿಸ್ತರ ದೇಹಕ್ಕೆ ಹೋಲಿಸುತ್ತೆ, ದ್ರಾಕ್ಷರಸ ಯೇಸು ಕ್ರಿಸ್ತರ ರಕ್ತಕ್ಕೆ ಹೋಲಿಸುತ್ತೆ. ಇದು ಯಾವತ್ತೂ ನಾವು ಮರಿಲೇಬಾರ್ದು ಈ ವಿಷಯನ. ಇದು ಕೃತಜ್ಞತರಾಗಿರ್ಬೇಕು ಅಂತ ಹೇಳಿ ಅದ್ಭುತವಂತ ಯೋಜನೆ. ಪ್ರತಿ ವಾರ ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ಳುವಂತ ಯೋಜನೆ ದೇವರು ಮಾಡಿದ್ದಾರೆ. ಆ ಕೃತಜ್ಞತಾ ಸ್ತುತಿಯಿಂದ ದೇವರು ಹೇಳ್ತಾರಂತ ಹಾಡ್ತಾರಂತ ಒಂದು ಹಾಡು ಕೇಳಿಸ್ಕೊಂಡು ಕರ್ತರ ಭೋಜನ, ರೊಟ್ಟಿ ಮತ್ತು ದ್ರಾಕ್ಷರಸ ತಗೊಳ್ಳೋಣ, ಪ್ರಾರ್ಥಿಸೋಣ. ದೇವರೇ, ನಾನು ಯಾರು? ಪಾಪಿ, ಧೂಳಕ್ಕಿಂತ ಕಡಿಮೆ. ನನಗೋಸ್ಕರ ನೀವು ಆಲೋಚನೆ ಮಾಡೋದ, ನನಗೋಸ್ಕರ ಸಮಯ ತೆಗೆಯೋದ, ಅದೇ ದೊಡ್ಡ ವಿಷಯ. ಆದ್ರೆ ಇಲ್ಲಿ ಈ ವಚನ ಹೇಳ್ತದೆ, ನನ್ನನ್ನ ಆಲೋಚನೆ ಮಾಡಿ ನನ್ನ ಪ್ರೀತಿಯಲ್ಲಿ ಮುಳುಗಿ ಆನಂದದಿಂದ ಉಲ್ಲಾಸದಿಂದ ಹರ್ಷಧ್ವನಿ ಹಾಡು ಹೇಳ್ತಾ ಇದ್ದೀರಾ. ಎಷ್ಟು ಅದ್ಭುತ ಸ್ವಾಮಿ. ನನಗೋಸ್ಕರ ನನ್ನ ಪ್ರಾಣನೇ ಕೊಟ್ಟಿರುವಂತ ದೇವರು. ಖಂಡಿತವಾಗ್ಲೂ ಇಷ್ಟು ಪ್ರೀತಿ ನೀವು ಮಾಡ್ತೀರಾ. ಅಪನಂಬಿಕೆ ನನ್ನ ಮನಸ್ಸಿನಲ್ಲಿ ತುಂಬಿರೋದ್ರಿಂದ ಇದನ್ನ ಅಂಗೀಕಾರ ಮಾಡ್ಕೊಳಕ್ ಆಗ್ತಾ ಇಲ್ಲ, ಆದ್ರೆ ಇದು ನಿಜ. ಈ ಕ್ಷಣದಲ್ಲಿ ನಾನು ಜೀರ್ಣಿಸ್ಕೋಬೇಕು ಸ್ವಾಮಿ. ನಿಮ್ಮ ಪ್ರೀತಿಯ ಆವರಣದಲ್ಲಿ, ಪ್ರೀತಿಯ ಅಪ್ಪುಗೆಯಲ್ಲಿ ಶರಣಾಗತ ನನ್ನನ್ನು ನಾನೇ ಮರಿಬೇಕು ನಿಮ್ಮ ಆ ಪ್ರೀತಿಯ ಅಪ್ಪುಗೆಯಲ್ಲಿ ಸ್ವಾಮಿ. ನೀವು ಹಾಡು ಹೇಳ್ತಾ ಇದ್ದೀರಾ ಅಂತ ವಚನ ಹೇಳ್ತದೆ. ಹಾಡು ಕೇಳಿಸ್ಕೊಂಡು ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ತಗೊಂಡಿದ್ದೀವಿ. ನೀವು ಯಾವ ರೀತಿಯಲ್ಲಿ ಜೀವನ ಮಾಡಿದ್ರು ಅದೇ ರೀತಿ ಜೀವನ ನಡೆಸೋದಕ್ಕೆ ನಮಗೆ ಶಕ್ತಿ ಕೊಡಿ. ನಾವು ಮಾಡಿರುವಂತ ಎಲ್ಲ ಪಾಪಗಳನ್ನು ತೆಗೆದು ಹಾಕಿಬಿಡಿ. ನಿಮ್ಮ ರಕ್ತದಿಂದ ತೊಳೆದಾಗಿದೆ. ನಿಮ್ಮ ರಕ್ತ ಪರಿಶುದ್ಧವಾದ, ನಿಮ್ಮ ರಕ್ತ ಅತಿ ಶಕ್ತಿಶಾಲಿಯಾದದ್ದು. ನನ್ನ ಎಲ್ಲ ಪಾಪಗಳನ್ನು ತೊಳೆದು ಹಾಕ್ಬಿಟ್ಟಿದೆ. ನಾನು ಪರಿಶುದ್ಧನಾಗಿದ್ದೇನೆ ಈಗ ಯೇಸು ಕ್ರಿಸ್ತರ ರಕ್ತದ ಕಾರಣವಾಗಿ. ಅನ್ನಂತ ನಂಬಿಕೆ
ನಮ್ಮಲ್ಲಿ ತುಂಬಿಸು. ಯಾವುದೇ ರೀತಿಗೂ ಸೈತಾನಿಗೆ ಅವಕಾಶ ಮಾಡಿಕೊಡ್ದಿರ ಈ ಪಾಪ ಪ್ರಜ್ಞೆಯನ್ನು ತೆಗೆದಾಕ್ಬಿಟ್ಟು, ಇಲ್ಲ ನಾನು ಯೇಸು ಕ್ರಿಸ್ತನಲ್ಲಿ ಜಯ ಹೊಂದಿದ್ದೇನೆ, ಯೇಸು ಕ್ರಿಸ್ತನಲ್ಲಿ ಮುಕ್ತಿ ಹೊಂದಿದ್ದೇನೆ, ಯೇಸು ಕ್ರಿಸ್ತನಲ್ಲಿ ಕ್ಷಮಿಸಲ್ಪಟ್ಟಿದ್ದೇನೆ ಅನ್ನೋಂಥ ವಿಷಯ ಆಳವಾಗಿ ಮನದಟ್ಟಾಗಿ ಜೀರ್ಣಿಸ್ಕೊಂಡು ಆ ಅನುಭವದಲ್ಲಿ ನನ್ನ ಕ್ರೈಸ್ತರ ಜೀವನ ನಡೆಸೋದಕ್ಕೆ ನೀವು ನನಗೆ ಸಹಾಯ ಮಾಡ್ತೀರಿ ಅಂತ ಹೇಳಿ ನಂಬಿ, ಈ ರೊಟ್ಟಿ ಮತ್ತು ದ್ರಾಕ್ಷಾರಸ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿ ನಂಬಿ, ನಮ್ಮೆಲ್ಲರೂ ನಿಮ್ ಕೈಗೊಪ್ಪಿಸುತ್ತಾ ಈ ಒಂದು ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀರಿ. ಆಮೇನ್. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು, ಹಿಂಸೆ ಸಂಕಟ ಬಂದಾಗ್ಯೂ ಸಂತೋಷದಿ ಹೋಗುವೆನು. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಶಿಲುಬೆಯನ್ನು ಹೊತ್ತು ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು, ನನ್ನ ಯೇಸುವಿನ ಕೃಪೆಯೇ ನನಗೆ ಸಾಕು ಈ ಲೋಕದೊಳು. ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ನಾನು ಸ್ಥಿರವಾಗಿ ಮುಂದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಮುಂದೆ ಹೋಗುವೆನು ನನ್ನೇಸುವಿನೊಡನೆಗೆ, ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಹಿಂದೆ ನೋಡದೆ ಹೋಗುವೆನು ಆ ಗುರಿ ಮುಟ್ಟುವ ತನಕ. ಬೆಳಗಿನ ನಮಸ್ಕಾರಗಳು ಸಹೋದರ ಸಹೋದರರೇ. ಎಂಥ ಅದ್ಭುತವಾದ ಸಂದೇಶ ದೇವರು ಆ ಕಿರಣ್ ಮೂಲಕ ಕೊಟ್ಟಿದ್ದಾರೆ. ಅವರಿಗೆ ಬಹಳ ಅಭಿನಂದನೆ ಸಲ್ಲಿಸೋಣ. ಯಾಕಂದ್ರೆ ಬಹಳ ಕಷ್ಟಪಟ್ಟು ನಮಗೋಸ್ಕರ ವಾಕ್ಯಗಳನ್ನ ಓದಿ ನಮಗೆ ಎಷ್ಟು ಸರಳವಾಗಿ ಅರ್ಥ ಆಗೋ ರೀತಿ ಹೇಳ್ಕೊಟ್ಟಿದ್ದಾರಲ್ಲ, ದೇವರಿಗೂ ಮಹಿಮೆ ಸಲ್ಲಿಸೋಣ. ಕಿರಣ್ ಬ್ರದರ್ ಕೂಡ ಧನ್ಯವಾದಗಳು ಹೇಳೋಣ. ನನಗೆ ಬಹಳ ಸಂತೋಷ ಆಯಿತು ಇವತ್ತಿನ ಸಂದೇಶ. ಯಾಕಂದ್ರೆ ಅಷ್ಟೇ ಅಲ್ಲ, ಇದೇ ತರ ನಮಗೆ ಮೀಟಿಂಗ್ ಪ್ರತಿ ಭಾನುವಾರ ಯೂಟ್ಯೂಬ್ ಅಲ್ಲಿ ಇರುತ್ತೆ. ನಿಮಗೆ ಲಿಂಕ್ ಕಳಿಸಲ್ಪಡುತ್ತೆ. ಆ ಲಿಂಕ್ ಥ್ರೂ ನೀವು ಯೂಟ್ಯೂಬ್ ನಲ್ಲಿ ನೀವು ಸಂದೇಶವನ್ನು ಕೇಳಬಹುದು. ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಿ ಈ ಆರಾಧನೆನ ಮುಕ್ತಾಯ ಮಾಡೋಣ. ಅತಿ ಪರಿಶುದ್ಧ ದೇವರೇ, ನಿಮಗೆ ಸ್ತೋತ್ರ ಮಾಡ್ತೀನಿ. ಎಂತ ಅದ್ಭುತವಾದ ಸಂದೇಶ ವಾಕ್ಯಗಳನ್ನು ಕೊಟ್ಟಿದ್ದೀರಿ. ಎಷ್ಟು ಸಾರಿ ಓದಿದ್ರು ಕೂಡ ನೂತನವಾಗಿ ಅನ್ಸುತ್ತೆ. ಅದಕ್ಕಾಗಿ ನಿಮ್ಮ ವಾಕ್ಯದಲ್ಲಿ ಜೀವ ಇದೆ ಅನ್ನೋದಿದ್ದಾರೆ.
ದೇವರೇ, ನಿಮ್ಮ ವಾಕ್ಯದಲ್ಲಿ ಕಾರ್ಯ ಸಾಧಕವಾಗುವಂತ ಒಂದು ಶಕ್ತಿ ಇದೆ ದೇವರೇ. ಅದಕ್ಕಾಗಿ ನಿಮ್ಗೆ ಸ್ತೋತ್ರ, ನಿಮಗೆ ಮಹಿಮೆ. ಇಂಥ ಅದ್ಭುತವಾದ ವಚನಗಳು ಕೊಟ್ಟು ನಮ್ಮನ್ನು ಆಶೀರ್ವಾದ ಮಾಡಿದಕ್ಕಾಗಿ ಕಿರಣ್ ಸಹೋದರಗಳು ಇನ್ನೂ ಆಶೀರ್ವಾದ ಮಾಡಿ ಅವ್ರು ಇನ್ನೂ ಹೆಚ್ಚಾಗಿ ಬೆಳೆದು ನಮ್ಗೆ ಇನ್ನೂ ಸಲೀಸಾಗಿ ಅದ್ಭುತವಾದ ರೀತಿಯಲ್ಲಿ ನಮ್ಗೆ ಹೇಳೋದಕ್ಕೆ ಅವ್ರನ್ನ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿ, ತಂದೆ ಕಲ್ತಿರುವಂತ ಎಲ್ಲರೂ ಕೂಡ ಬ್ಲೆಸ್ ಮಾಡಿ, ನಮ್ಮೆಲ್ಲರ ಹೃದಯ ಒಂದು ಒಳ್ಳೆ ಹೃದಯವಾಗಿ ಫಲ ಕೊಡುವಂತ ಹೃದಯ ಉಳ್ಳವರಾಗಿ ಭೂಮಿ ಆಗಿರೋದಕ್ಕೆ ನಮ್ಗೆ ಸಹಾಯ ಮಾಡ್ಕೊಂಡು ಕೇಳ್ಕೊಂಡು ಈ ಪ್ರಾರ್ಥನೆನ ನಿಮ್ಮ ಒಬ್ಬನೇ ಮಗನ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತಂದವ್ರೆ. ಆಮೇನ್. ಧನ್ಯವಾದಗಳು ಸಹೋದರ ಸಹೋದರಿಯರೇ.